ಹೇಳಿದೆ, ದೇವರು ನಮ್ಮನ್ನ ಸೆಳೆದುಕೊಂಡಿರುವುದು ಆತನ ಶಾಶ್ವತವಾದ ಪ್ರೇಮದಿಂದ ಎಂಬುದಾಗಿ. ಸೊ ನಮ್ಮ ದೇವರು ಭಕ್ತೊತ್ತಿಗೆ ಚೇಂಜ್ ಆಗುವ ದೇವರಲ್ಲ, ಟೈಮಿಗೆ ಬದಲಾಗುವ ದೇವರಲ್ಲ, ಶಾಶ್ವತವಾದ ಪ್ರೇಮದಿಂದ ನಮ್ಮನ್ನು ಸೆಳೆದುಕೊಂಡ ದೇವರಾಗಿದ್ದಾನೆ. ಇವತ್ತು ನಾವು ನಿಂತಿರುವುದು, ಇವತ್ತು ನಾವು ಉಳಿದಿರುವುದು ಅದು ಆತನ ಕೃಪೆಯಿಂದ ಮಾತ್ರ, ನಮ್ಮ ಬಲದಿಂದ ಅಲ್ಲ, ನಮ್ಮ ಸಾಮರ್ಥ್ಯದಿಂದ ಅಲ್ಲ, ಆತನ ಕೃಪೆಯಿಂದ ಮಾತ್ರವಾಗಿದೆ. ಕಳೆದ ಒಂದು ವಾರ ದೇವರು ನಮ್ಮೆಲ್ಲರನ್ನು ಅದ್ಭುತ ರೀತಿಯಾಗಿ ನಡೆಸಿದ್ದಾನೆ, ಪರಿಪಾಲಿಸಿದ್ದಾನೆ. ಆ ಕೃಪೆಯನ್ನು ನೆನೆಸುತ್ತಾ ಒಂದು ನಿಮಿಷ ನಾವು ನಮ್ಮ ಬಾಯಿಗಳನ್ನು ತೆರೆದು ಆತನಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಓ ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಓ ಥ್ಯಾಂಕ್ ಯು ಜೀಸಸ್. ಓ ರೇ ಬಾಬಾ ಶಂಕರ ಬಸ್ಕಿ ಅಂದಾರು, ಓ ರೇ ಗಾರ ಬಸ್ಕಿ ಅಂದಾರ, ಓ ವೈದ್ಯ ಪ್ರಭು ದೋಷಕಿನ ಬರಸಿದ, ಓ ಯೇಸುವ ನಿನಗೆ ಸ್ತೋತ್ರ 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 ಸ್ವಾಮಿ, ಸ್ತೋತ್ರ ಸ್ವಾಮಿ. ನೀನು ಬದಲಾಗದ ದೇವರು ಅಪ್ಪ, ನೀನು ಬದಲಾಗದ ದೇವರು. ಹೋಲಿ ಸ್ಪಿರಿಟ್, ವಿ ವೆಲ್ಕಮ್ ಯು, ವಿ ವೆಲ್ಕಮ್ ಯು, ವಿ ವೆಲ್ಕಮ್ ಯು, ವಿ ವೆಲ್ಕಮ್ ಯು ಹೋಲಿ ಸ್ಪಿರಿಟ್. ಅಪ್ಪ ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ. ನಿನ್ನ ನಿಯಂತ್ರಣಕ್ಕೆ ನಮ್ಮನ್ನು ತೆಗೆದುಕೋ ಸ್ವಾಮಿ, ನಿನ್ನ ನಿಯಂತ್ರಣಕ್ಕೆ ನಮ್ಮನ್ನು ತೆಗೆದುಕೋ ಅಪ್ಪ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಕಳೆದ ಒಂದು ವಾರಪ್ಪ ನಮ್ಮನ್ನ ಎಲ್ಲ ಅಪಘಾತಗಳಿಂದಲೂ ಎಲ್ಲ ಶೋಧನೆಗಳಿಂದಲೂ ನೀನು ತಪ್ಪಿಸಿ ಸುರಕ್ಷಿತವಾಗಿ ನಿನ್ನನ್ನು ಆರಾಧಿಸಲಿಕ್ಕೆ ತಂದೆ. ಇನ್ನೊಂದು ಭಕ್ತಿ ನೀನು ಕರಬಂದ ನಿನ್ನ ಕೃಪೆಯನ್ನು ನೆನೆಸುತ್ತಾ ನಾವೆಲ್ಲರ ಬಾಯಿಗಳನ್ನು ತೆರೆದು ಆತನಿಗೆ ಸ್ತೋತ್ರವನ್ನು ಸಲ್ಲಿಸುವ. ಸ್ತೋತ್ರಪ್ಪ, ಸ್ತೋತ್ರಪ್ಪ, ಸ್ತೋತ್ರಪ್ಪ. ಇವತ್ತು ಬಲದಿಂದಲ್ಲ ಅಪ್ಪ, ಪರಾಕ್ರಮದಿಂದಲ್ಲ, ನಿನ್ನ ಆತ್ಮನ ಶಕ್ತಿ ಈ ಆರಾಧನೆಯಲ್ಲಿ ಮೊಳಗಲಿ ಅಪ್ಪ. ನಿನ್ನ
ಸಿಂಹಾಸನ, ಭೂಮಿಯು ಆತನ ಪಾದಪೀಠ. ಸೊ ಅಷ್ಟು ದೊಡ್ಡ ದೇವರನ್ನು ಆರಾಧಿಸಲಿಕ್ಕೆ ಕೃಪೆ ಕೊಟ್ಟ ದೇವರಿಗೆ ನಾವು ಕರಗಳನ್ನು ಎತ್ತಿ ಆತನಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಸೊ ಆತನು ನಮ್ಮನ್ನು ಸೃಷ್ಟಿಸಿದ ದೇವರು, ಸೃಷ್ಟಿಸುವ ದೇವರು. ಬಾಯಿ ಮಾತಿನಿಂದಲೇ ಚಂದ್ರ, ನಕ್ಷತ್ರ ಎಲ್ಲ ಸೃಷ್ಟಿಗಳನ್ನು ಆತನು ಸೃಷ್ಟಿಸಿದ. ಆದರೆ ನಮ್ಮನ್ನು ಆತನು ಹೇಗೆ ಸೃಷ್ಟಿಸಿದ? ತನ್ನ ಸ್ವರೂಪದಲ್ಲೇ ಆತನು ನಮ್ಮನ್ನು ಸೃಷ್ಟಿಸಿದ. ಅದಕ್ಕೆ ಆತನು ಹೇಳುದು, ನೀನು ನನಗೆ ಅಮೂಲ್ಯನು, ನೀನು ನನಗೆ ಮಾನ್ಯನು, ನೀನು ನನಗೆ ಪ್ರಿಯನು ಎಂಬುದಾಗಿ. ಪಕ್ಕದಲ್ಲಿ ಕೈಕೊಟ್ಟು ಹೇಳಿ, ದೇವರಿಗೆ ನೀನು ಮಾನ್ಯನು, ಯೋಗ್ಯನು, ಪ್ರಿಯನು, ಅಮೂಲ್ಯನು ಆಗಿದೆ ಎಂಬ. ಹಾಲೆಲೂಯಾ. ಲೋಕದವರು ನಮ್ಮನ್ನು ನೋಡಿ ಏನಾದರೂ ಹೇಳ್ಬೋದು, ಆದರೆ ದೇವರು ನಮ್ಮ
Jesus. Thank you, Jesus. Hallelujah. ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಸ್ತೋತ್ರವನ್ನು ಸಲ್ಲಿಸೋಣ. ಮನಸ್ಸಾರೆ ಆತನ ಸಾನ್ನಿಧ್ಯಕ್ಕೋಸ್ಕರ ಸ್ತೋತ್ರವನ್ನು ಸಲ್ಲಿಸೋಣ. ಆತನ ಸಾನ್ನಿಧ್ಯ ನಮ್ಮ ಮಧ್ಯೆ ಬಲವಾಗಿ ಚಲಿಸ್ತಾ ಉಂಟು. ಸ್ತೋತ್ರವನ್ನು ಸಲ್ಲಿಸೋಣ. ದೇವರ ಮರೆಯಲಾಗದ ಅವನ ಕೃಪೆಗೋಸ್ಕರ ಸ್ತೋತ್ರ. ಮರೆಯಲಾಗದ ಪ್ರೀತಿಗೋಸ್ಕರ ಸ್ತೋತ್ರ. ಮರೆಯಲಾಗದ ಕರುಣೆಗೋಸ್ಕರ ದಯೆಗೋಸ್ಕರ ಸ್ತೋತ್ರ. ಇವತ್ತು ನಾವು ಉಸಿರಾಡುವುದು ಅದು ಆತನ ಕೃಪೆಯಿಂದ ಒಂದೇ. ಅನೇಕರು ಈ ಲೋಕವನ್ನು ಬಿಟ್ಟು ಹೋಗುತ್ತಾಗಲೂ ನಮಗೆ ಆರೋಗ್ಯವನ್ನು ಕೊಟ್ಟು ನಾವು ಕ್ಷೇಮವಾಗಿರುವಂತೆ ಈ ಕಳೆದ 6 ತಿಂಗಳು ದೇವರು ನಮ್ಮನ್ನು ಅದ್ಭುತ ರೀತಿಯಾಗಿ ನಡೆಸಿದ್ದಾರೆ. ನಾವು ಈ ತಿಂಗಳ ಕಡೆಯ ವಾರದಲ್ಲಿದ್ದೇವೆ. ಈ 6 ತಿಂಗಳು ಯಾವ ಕೊರತೆ ಬಾರದಂತೆ ಎಲ್ಲ ಪರಿಸ್ಥಿತಿ, ಎಲ್ಲ ಸನ್ನಿವೇಶಗಳಲ್ಲಿ ನಿಮ್ಮನ್ನು ಅಂಗೈಯಲ್ಲಿ ಚಿತ್ರಿಸಿ ನಡೆಸಿದ ದೇವರಿಗೆ ಒಂದು ಸ್ತೋತ್ರವನ್ನು ಸಲ್ಲಿಸಿರುತ್ತೀರಿ. 2026 ಅಲ್ಲಿ ಆಲ್ರೆಡಿ 6 ತಿಂಗಳು ಮುಗಿಲಿಕ್ಕೆ ಬಂತು. ಅದು ದೇವರು ಯಾವ ರೀತಿಯಾಗಿ ನಮ್ಮನ್ನು ಪೋಷಿಸಿದರು, ಯಾವ ರೀತಿಯಾಗಿ ನಮ್ಮನ್ನು ಸಂತೈಸಿದರು ಎಂಬುದಾಗಿ ನೆನಪಿಗೆ ತಂದುಕೊಂಡವರಾಗಿಕೊಂಡು ದೇವರಿಗೆ ಕೃತಜ್ಞತಾರ್ಹತೆಯಿಂದ ಸ್ತೋತ್ರವನ್ನು ಸಲ್ಲಿಸೋಣ. ನೀನೇ ನನ್ನ ಪ್ರಾಣವು, ನೀನೇ ನನ್ನ ಸರ್ವವು, ನೀನೇ ನನ್ನ ಜೀವವು యేసయ్య. ನೀನೇ ನನ್ನ ಪ್ರಾಣವು, ನೀನೇ ನನ್ನ ಸರ್ವವು, ನೀನೇ
ಪ್ರಾರಂಭದಲ್ಲಿ ನೀನು ಸಹಾಯ ಮಾಡುತ್ತದೆ. ಮುಂದಿನ ಪ್ರತಿಯೊಂದು ಭಾಗಗಳನ್ನು ನಿನ್ನ ಕರಗಳಲ್ಲಿ ಒಪ್ಪಿಸ್ತೇವೆ ಅಪ್ಪ. ಪ್ರತಿಯೊಂದು ಭಾಗದಲ್ಲೂ ನಿನ್ನ ನಾವು ಒಂದೇ ಮೈ ಮಾಡಿದೆ ಎಲ್ಲಗನ ಮಾನವನ್ನೇ ನಿನಗೊಬ್ಬನಿಗೆ ಸಲ್ಲಿಸುತ್ತಾನೆ. ಯೇಸುವಿನ ಬೇಡುತ್ತೇನೆ ನನ್ನ ಪ್ರೀತಿಯುಳ್ಳ ತಂದೆಯೇ, ಆಮೆನ್. ದೇವರ ವಾಕ್ಯದಲ್ಲಿ ಜ್ಞಾನೋಕ್ತಿಗಳ ಪುಸ್ತಕ 9ನೇ ಅಧ್ಯಾಯ ಅದರಲ್ಲಿ 10ನೇ ವಾಕ್ಯ, Proverbs chapter 9 verses 10. ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು, ಪರಿಶುದ್ಧನ ತಿಳುವಳಿಕೆ ವಿವೇಕವು ಎಂಬುದಾಗಿ ಬರ್ತದೆ. ಯಾರು ಜ್ಞಾನಿಗಳಲ್ಲಿ ಜ್ಞಾನಿಯಾದ ಸೊಲೊಮೋನನು ಬರೆದ ಇದು ಜ್ಞಾನೋಕ್ತಿ ಆಗಿದೆ. ಅವನು ಹೇಳ್ತಾ ಇದ್ದಾನೆ, ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು, ಪರಿಶುದ್ಧತೆಯ ತಿಳುವಳಿಕೆಯೇ ವಿವೇಕವು ಎಂಬುದಾಗಿ. ಇಂಗ್ಲಿಷ್ ನಲ್ಲಿ ಬಹಳ ಚಂದವಾಗಿ ಬರೆಯಲ್ಪಟ್ಟಿದೆ, ದ ಫಿಯರ್ ಆಫ್ ದ ಲಾರ್ಡ್ ಇಸ್ ದ ಬಿಗಿನಿಂಗ್ ಆಫ್ ವಿಸ್ಡಮ್ ಅಂಡ್ ನಾಲೆಜ್ ಎಂಬುದಾಗಿ. ದೇವರ ವಾಕ್ಯದಲ್ಲಿ ನಮಗೆ ಮೊದಲು ತಿಳಿಸುವುದು ಏನು ಗೊತ್ತಿಲ್ಲ, ದೇವರ ಭಯ, ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು ಎಂಬುದಾಗಿ ಅಲ್ಲಿ ವಾಕ್ಯ ಹೇಳ್ತದೆ. ನಂತರ ನೋಡಿ, ಪರಿಶುದ್ಧತೆಯ ತಿಳುವಳಿಕೆಯೇ ಎಂಬುದಾಗಿ. ಅಂದ್ರೆ ಇಂಗ್ಲಿಷ್ ನಲ್ಲಿ ನೋವಿಂಗ್ ಹೋಲಿ ಒನ್, ಅಂದ್ರೆ ಪರಿಶುದ್ಧನನ್ನು ತಿಳಿದುಕೊಳ್ಳುವುದೇ ಅದು ನಮಗೆ ವಿವೇಕ ಅಂತೆ. ಪ್ರೈಸ್ ದಿ ಲಾರ್ಡ್. ಇವತ್ತು ಯಾರನ್ನು ತಿಳಿದುಕೊಳ್ಳುವುದಿಲ್ಲ, ದೇವರನ್ನು ನಾವು ಸರಿಯಾಗಿ ತಿಳಿದುಕೊಳ್ಳಿಲ್ಲ. ಎಷ್ಟು ಜನ ನಂಬ್ತೀರಿ? ಪ್ರೈಸ್ ದಿ ಲಾರ್ಡ್. ಎಲ್ಲರನ್ನು ನಾವು ತಿಳಿದುಕೊಳ್ತೇವೆ, ಆದ್ರೆ ನಮ್ಮ ದೇವರ ಬಗ್ಗೆ ನಮಗೆ ತಿಳುವಳಿಕೆ ಇಲ್ಲ. ಹೌದಾ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇವತ್ತು ನಾನು ನಂಬ್ತೇನೆ, ಇವತ್ತು ಆ ತಿಳುವಳಿಕೆಯನ್ನು ದೇವರು ಇವತ್ತು ನಮಗೆ ಕೊಡ್ಲಿಕ್ಕೆ ಹೋಗ್ತಾರೆ. ಹಲ್ಲೆಲೂಯಾ. ನಮ್ಮ ದೇವರು ಯಾರು ಎಂಬುದಾಗಿ ಇವತ್ತು ತಿಳಿದುಕೊಳ್ಬೇಕು. ಹಲ್ಲೆಲೂಯಾ. ಯಾರು ದೇವರು ಯಾರಂತ ನಾವು ತಿಳಿದುಕೊಂಡ್ರೆ, ನಾನು ಹೇಳ್ತೇನೆ, ನಮಗೆ ಬೇರೆ ವಿಷಯದಲ್ಲಿ ಭಯ ಏನಾಗ್ತದೆ, ಬಿಟ್ಟು ಹೋಗ್ತದೆ. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವತ್ತು ಅನೇಕರಿಗೆ ಬೇರೆ ಬೇರೆ ವಿಷಯದಲ್ಲಿ ಭಯ ಉಂಟು. ಹೌದಾ? ಒಂದು ರೋಗದ ಭಯ, ಹೌದಾ? ಸಾಲದ ಭಯ, ಕೆಲಸದ ಭಯ, ನಾಳೆ ಎಂತ ಆಗ್ತದೆ, ಅನೇಕ ಭಯಗಳಿಂದ ತುಂಬುವಾಗ ಇವತ್ತು ದೇವರು ನಮ್ಮೊಂದಿಗೆ ಮಾತನಾಡ್ತಿದ್ದಾನೆ ಏನಂತ ಹೇಳಿದ್ರೆ, ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು ಎಂಬುದಾಗಿ. ಹಲ್ಲೆಲೂಯಾ. ಎಷ್ಟು ಜನ ನಂಬ್ತೀರಿ? ಇವತ್ತು ನಾನು ನಂಬ್ತೀನಿ, ಇವತ್ತು ಈ ವಾಕ್ಯ ಮುಗಿಯುವುದರೊಳಗಾಗಿ ಕೆಲವೊಂದು ಕಾರ್ಯಗಳು ದೇವರು ನಮ್ಮ ಜೀವಿತದಲ್ಲಿ ಮಾಡ್ತಾನೆ. ಹಲ್ಲೆಲೂಯಾ. ಈ ವಾಕ್ಯ ನಿಮಗೆ ಮಾತ್ರ ಅಲ್ಲ, ನನಗೆ ಸಹ ಇನ್ಕ್ಲೂಡ್ ಆದದ್ದು. ಹಲ್ಲೆಲೂಯಾ. ಇವತ್ತು ನಾನು ಹೇಳ್ತೇನೆ, ದೇವರನ್ನು ನಾವು ಸರಿಯಾಗಿ ತಿಳಿದುಕೊಂಡ್ರೆ ನಮ್ಮ ಜೀವಿತದಲ್ಲಿ ಎಲ್ಲ ಆಶೀರ್ವಾದಗಳನ್ನು ದೇವರು ಕೊಡುತ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾನು ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ, ದೇವರಿಂದ ಹೊರತು ನಾವು ಏನು ಹೊಂದಲಿಕ್ಕೆ ಸಾಧ್ಯವೇ ಇಲ್ಲ. ಎಷ್ಟು ಜನ ನಂಬ್ತೀರಿ? ಇವತ್ತು ನಾನು ನಂಬ್ತೇನೆ. ಹಲ್ಲೆಲೂಯಾ. ನಮಗೆ ಏನೇ ಕೊಡಬೇಕಾದದ್ದು ಯಾರು? ಎಷ್ಟು ಜನ ಹೇಳ್ತೇವೆ? ದೇವರಿಗೆ ಕೊಡಬೇಕಾದದ್ದು. ಹೌದಾ? ಪ್ರೈಸ್ ದಿ ಲಾರ್ಡ್. ಈ ದಿನ ನಮಗೆ ದೇವರು ಕೊಡದಿದ್ದರೆ ನಾವು ಇಲ್ಲಿ ಒಟ್ಟಾಗಿ ಸೇರಿಸ್ತಿರ್ಲಿಲ್ಲ. ಹಲ್ಲೆಲೂಯಾ. ಹಾಗಾಗಿ ಇವತ್ತು ನಾವು ಬಂದ ಕೂಡಲೇ ಹೇಳ್ಬೇಕು, ದೇವರೇ ಇವತ್ತು ನಿನ್ನ ಸನ್ನಿಧಾನಕ್ಕೆ ನಾವು ಬರುವಂತೆ ಮಾಡಿದೆಯಲ್ಲ, ಅದಕ್ಕೆ ನಿನಗೆ ಸ್ತೋತ್ರ ಹೇಳುತ್ತೇವೆ ಸ್ವಾಮಿ. ಹಲ್ಲೆಲೂಯಾ. ದಾವೀದ ನೋಡಿ, ಯಾವಾಗ ಸಹ ಅವನು ಬರೆಯುವುದೇನಂತ ಹೇಳಿದ್ರೆ, ನನ್ನ ಕಾಲುಗಳು ನಿನ್ನ ಆಲಯದ ಬಾಗಿಲಿಗೆ ತಲುಪಿತಲ್ಲ ಎಂಬುದಾಗಿ ಹೇಳ್ತಾನೆ. ಹಾಗಾದ್ರೆ ಅವನಿಗೆ ದೇವರನ್ನು ಎಷ್ಟು ಒಳ್ಳೆ ತಿಳಿದುಕೊಂಡಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಇವತ್ತು ನಾನು ಹೇಳ್ತೇನೆ, ನಮ್ಮ ದೇವರನ್ನು ಇವತ್ತು ನಾವು ತಿಳಿದುಕೊಳ್ಳಬೇಕು. ಹಲ್ಲೆಲೂಯಾ. ಇಲ್ಲಿ ನೋಡಿ, ದೇವರ ಭಯದ ಬಗ್ಗೆ ಬರೆಯಲ್ಪಟ್ಟಿದೆ. ಅಲ್ಲಿ ಎರಡು ರೀತಿಯ ಭಯ ಉಂಟು, ಒಂದು ದೇವರ ಭಯ, ಮತ್ತೊಂದು ಸ್ಪಿರಿಟ್ ಆಫ್ ಫಿಯರ್, ಅದು ಸೈತಾನನಿಂದ ಬರುವಂತದ್ದಾಗಿ. ಹಲ್ಲೆಲೂಯಾ. ಫಿಯರ್ ಆಫ್ ಗಾಡ್ ಅಂಡ್ ಸ್ಪಿರಿಟ್ ಆಫ್ ಫಿಯರ್, ಎರಡು ರೀತಿಯ ಭಯ. ಹಲ್ಲೆಲೂಯಾ. ಇವತ್ತು ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ, ಕೆಲವೊಂದು ಭಯಗಳಿಂದ ನಾವು ಹೊರಗೆ ಬರಬೇಕಾದ್ರೆ ಇವತ್ತು ನಮಗೆ ಯಾರ ಭಯ ಇರಬೇಕು? ದೇವರ ಭಯ ಇರಬೇಕು. ಹಲ್ಲೆಲೂಯಾ. ಯೆಶಾಯ 41:10 ದೇವರು ತನ್ನ ಮಕ್ಕಳಿಗೆ ಏನ್ ಮಾತಾಡ್ತಾರೆ ಗೊತ್ತಾ? ನೀನಂತೂ ಹೆದರಬೇಡ, ನಾನೇ ನಿನ್ನ ಸಂಗಡ ಇದ್ದೇನೆ, ದಿಗ್ಭ್ರಮಗೊಳ್ಳದಿರು, ನಾನೇ ನಿನಗೆ ದೇವರು, ನಾನು ನಿನಗೆ ಸಹಾಯ ಮಾಡ್ತೇನೆ ಎಂಬುದಾಗಿ ಅಲ್ಲಿ ವಾಕ್ಯ ಹೇಳ್ತಾ ಉಂಟು ಪ್ರಿಯರೇ. ಹಲ್ಲೆಲೂಯಾ. 1 ಯೋಹಾನ 4:18 ಹೇಳ್ತದೆ, ಪೂರ್ಣ ಪ್ರೀತಿಯು ಹೆದರಿಕೆಯನ್ನು ಏನ್ ಮಾಡ್ತದಂತೆ? ಓಡಿಸ್ತದೆ ಅಂತೆ. ಪೂರ್ಣ ಪ್ರೀತಿಯು ಹೆದರಿಕೆಯನ್ನು ಓಡಿಸ್ತದೆ ಎಂಬುದಾಗಿ ಸತ್ಯವೆಂದು ಹೇಳ್ತದೆ. ಹಾಗಾದ್ರೆ ಇವತ್ತು ನಾವು ಯಾರನ್ನು ಪ್ರೀತಿಸಬೇಕು? ದೇವರನ್ನು ಪ್ರೀತಿಸಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವತ್ತು ನೀವು ದೇವರನ್ನು ಪ್ರೀತಿಸಿ ಆಲಯದೊಳಗೆ ಕಾಲಿಟ್ಟಿದ್ದೀರಿ. ಹಲ್ಲೆಲೂಯಾ. ಬೆಳಿಗ್ಗೆ ಹೇಳುವಾಗ ಮಳೆಯ ಮೋಡ ನೋಡುವಾಗ ಮಳೆ ಬರುವುದನ್ನು ನೋಡಿ ಸಾಧಾರಣವಾಗಿ ನಮ್ಮ ಮನಸ್ಸು ಚೇಂಜ್ ಆಗುವುದು ಸ್ವಾಭಾವಿಕ. ಆದ್ರೆ ಯಾರು ದೇವರನ್ನು ಪ್ರೀತಿಸ್ತಾನೆ ಅವನು ಏನ್ ಮಾಡೋದಿಲ್ಲ, ಅವನು ಬಂದೇ ಬರ್ತಾನೆ. ಹಲ್ಲೆಲೂಯಾ. ಯಾಕೆ ಗೊತ್ತಿಲ್ಲ, ನಮ್ಮ ದೇವರು ಇವತ್ತು ನಮಗೆ ದಿನವನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ನಮಗೆ ಉಳಿದ ಎಲ್ಲ ದಿನಗಳುಂಟು ಬೇರೆ ಬೇರೆ ಕೆಲಸ ಮಾಡ್ಲಿಕ್ಕೆ, ಆದ್ರೆ ದೇವರನ್ನು ಪ್ರೀತಿಸ್ಲಿಕ್ಕೆ, ದೇವರ ವಾಕ್ಯವನ್ನು ಓದಲಿಕ್ಕೆ, ದೇವರೊಂದಿಗೆ ಮಾತನಾಡಲಿಕ್ಕೆ, ದೇವರ ಶಬ್ದ ಕೇಳಲಿಕ್ಕೆ ಇರುವುದು ಒಂದೇ ವಾರದಲ್ಲಿ ಒಂದೇ ದಿನ. ಆ ದಿನವನ್ನು ಕರ್ತನಿಗೆ ನಾವು ಮೀಸಲಾಗಿಡುವುದಾದ್ರೆ ಖಂಡಿತವಾಗಿ ನಾನು ಹೇಳ್ತೇನೆ, ದೇವರು ನಮ್ಮ ಎಲ್ಲ ಭಯವನ್ನು ತೆಗೆದು ಹಾಕ್ತಾನೆ. ಸಾಧಾರಣವಾಗಿ ನಾವು ನೋಡ್ತೇವೆ, ಭಯ ಕೆಲವರ ಜೀವಿತದಲ್ಲಿ ಏನ್ ಮಾಡ್ತದೆ ಅಂತ ಹೇಳಿದ್ರೆ ಅವರ ನಂಬಿಕೆಯನ್ನು ಕಳೆದುಕೊಳ್ಳುತ್ತದೆ. ಹೌದಾ? ಭಯ ಬರುವಾಗ ಏನಾಗ್ತದೆ?
ನಂಬಿಕೆ ಹೋಗ್ತದೆ, ಪ್ರೈಸ್ ಧೈರ್ಯ ಹೋಗ್ತದೆ. ಅಲ್ಲೆಲೂಯ. ಧೈರ್ಯ ಹೋಗುವಾಗ, ನಂಬಿಕೆ ಹೋಗುವಾಗ ನಾವು ಒಂಟಿ ಆಗ್ತೇವೆ. ಅಲ್ಲೆಲೂಯ. ಒಂಟಿ ಆಗುವಾಗಲೇ ದೇವರು ನಮ್ಮೊಂದಿಗೆ ಹೇಳೋದು ಭಯ ಪಡಬೇಡ. ಎಷ್ಟು ಜನ ಹೇಳ್ತೇನೆ ಅಲ್ಲೆಲೂಯ, ನಾನು ಭಯ ಪಡುವುದಿಲ್ಲ. ಹೇಳ್ರಿ, ನಾನು ಭಯ ಪಡುವುದಿಲ್ಲ, ನನ್ನ ದೇವರು ನನಗೋಸ್ಕರ ಅದ್ಭುತಗಳನ್ನು ಆತನು ಮಾಡುತ್ತಾನೆ ಎಂಬುದಾಗಿ ಎಷ್ಟು ಜನ ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅಲ್ಲೆಲೂಯ. ನೋಡಿ, ಫಿಯರ್ ಎಂಬ ಪದಕ್ಕೆ ಇಬ್ರಿಯ ಪದದಲ್ಲಿ ಅದರ ಅರ್ಥ ನಾವು ನೋಡಿ, ಯಾರೇ ಯಾರೇ ಅಲ್ಲಿ ಯಾರೇ ಎಂಬುದಾಗಿ ಅದರ ಅರ್ಥ. ಈ ಇಬ್ರು ಟ್ರಾನ್ಸ್ಲೇಷನ್ ಫಿಯರ್ಗೆ ಯಾರೇ ಎಂಬುದಾಗಿ ಅದರ ಅರ್ಥ. ಯಾರೇ ಅಂತ ಹೇಳಿದ್ರೆ ಅದರ ಅರ್ಥ ರೆವರೆನ್ಸ್. ರೆವರೆನ್ಸ್ ಅಂತ ಹೇಳಿದ್ರೆ ಗೌರವ, ರೆಸ್ಪೆಕ್ಟ್. ಯಾರಿಗೆ ಕೊಡುವುದು? ದೇವರಿಗೆ ಕೊಡುವುದು. ಅದೇ ರೀತಿ ನ್ಯೂ ಟೆಸ್ಟಿಮೆಂಟ್ ಅಲ್ಲಿ ನಾವು ನೋಡುವುದಾದ್ರೆ ಗ್ರೀಕ್ ಪದದಲ್ಲಿ ಆ ಫಿಯರಿಗೆ ಅರ್ಥ ಏನಂತ ಹೇಳಿದ್ರೆ ಫೋಬಸ್ ಆಗಿ ಅದರ ಅರ್ಥ. ಇದರ ಸಹ ಅದರ ಅರ್ಥ ರೆವರೆನ್ಸ್. ರೆವರೆನ್ಸ್ ಅಂತ ಹೇಳಿದ್ರೆ ಗೌರವ. ಅಲ್ಲೆಲೂಯ. ನಮ್ಮ ದೇವರಿಗೆ ನಾವು ಏನ್ ಮಾಡಬೇಕು? ಗೌರವ ಕೊಡಬೇಕು. ಆಮೇಲೆ ಗೌರವ, ಅದು ಗೌರವ ಏನಂತ ಗೊತ್ತಿಲ್ಲ, ಅದು ಭಯದಿಂದ ತುಂಬಿರಬೇಕು, ಪ್ರೀತಿಯಿಂದ ತುಂಬಿರಬೇಕು. ಒಂದು ತಂದೆಯನ್ನು ನೋಡಿ ಮಕ್ಕಳು ಏನ್ ಮಾಡ್ತಾರೆ? ಭಯ ಮಾಡ್ತಾರೆ. ಯಾಕೆ? ತಂದೆ ಕೆಟ್ಟ ಕೆಲಸ ಮಾಡುವಾಗ ಏನ್ ಮಾಡ್ತಾರೆ? ತಂದೆ ನೋಡಿ ಭಯ ಪಡ್ತಾರೆ. ಅಲ್ಲೆಲೂಯ. ಒಂದು ಸಿಗರೆಟ್ ಸ್ಮೋಕ್ ತಂದೆ ಬಂದ ಕೂಡಲೇ ಅದನ್ನು ಏನ್ ಮಾಡ್ತಾರೆ? ಅದು ಭಯ. ಅಲ್ಲೆಲೂಯ. ಪ್ರೇಸರು. ಇವತ್ತು ನಮ್ಮ ದೇವರೊಂದಿಗೆ ಆ ಭಯ ಇದ್ದರೆ ನಾನು ಹೇಳ್ತೇನೆ, ನಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯ ದೇವರು ಮಾಡ್ತಾನೆ. ಅಲ್ಲೆಲೂಯ. ನೀವು ದೇವರಿಗೆ ರೆಸ್ಪೆಕ್ಟ್ ಕೊಡುವುದಾದ್ರೆ ನಾನು ಹೇಳ್ತೇನೆ, ನಿಮ್ಮ ಬಾಕಿ ಕೆಲಸವನ್ನು ದೇವರು ಮಾಡ್ತಾನೆ. ಎಷ್ಟು ಜನ ನಂಬ್ತೀವಿ? ನಾನು ನಂಬ್ತೇನೆ, ಏನೋ ಒಂದು ದೇವರು ಇವತ್ತು ನಿಮ್ಮ ಜೀವಿತದಲ್ಲಿ ಅದನ್ನು ಮಾಡುವವನಾಗಿದ್ದಾನೆ. ನೀವು ನೋಡಿ, ಜ್ಞಾನೋಕ್ತಿ 22ನೇ ಅಧ್ಯಾಯ 4ನೇ ವಾಕ್ಯ, ಪ್ರೊವರ್ಬ್ಸ್ ಚಾಪ್ಟರ್ 22 verses 4. ಧನವಾನ ಜೀವಗಳು ದೀನಭಾವಕ್ಕೂ ಯೆಹೋವನ ಭಯಕ್ಕೂ ಫಲ ಎಂಬುದಾಗಿ ಅಲ್ಲಿ ಬರೆದಿದೆ. ಆದ್ರೆ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಸ್ವಲ್ಪ ಡಿಫರೆಂಟ್ ಆಗಿದೆ. ಪ್ರೊವರ್ಬ್ಸ್ ಚಾಪ್ಟರ್ 22 verses 4 ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಬೈ ಹ್ಯೂಮಿಲಿಟಿ ಅಂಡ್ ದ ಫಿಯರ್ ಆಫ್ ದ ಲಾರ್ಡ್ ಆರ್ ರಿಚಸ್ ಅಂಡ್ ಹಾನರ್ ಅಂಡ್ ಲೈಫ್ ಅಂತ ಬಂದಿದೆ. ಅಲ್ಲೆಲೂಯ. ಆಮೇಲೆ ಎರಡು ರೀತಿಯಲ್ಲಿ ಹೇಳ್ತದೆ. ಒಂದು ದೀನಭಾವ ಅಂದ್ರೆ ಏನು? ಹ್ಯೂಮಿಲಿಟಿ ಅಂದ್ರೆ ದೀನಭಾವ. ದೀನಭಾವ ಅಂತ ಹೇಳಿದ್ರೆ ದೇವರೊಂದಿಗೆ ಬರುವಾಗ ನಾವು ಹೇಗೆ ಬರಬೇಕು? ತಗ್ಗಿಸುವಿಕೆಯಿಂದ ಬರಬೇಕು. ದೇವರು, ಇವತ್ತು ನಿನ್ನ ಆಲಯಕ್ಕೆ ನಾನು ಬರ್ತಾ ಇದ್ದೇನೆ. ಅಲ್ಲೆಲೂಯ. ನಿನ್ನನ್ನು ನಾನು ಗೌರವಿಸಲಿಕ್ಕೆ ಬರ್ತಾ ಇದ್ದೇನೆ. ನೀನು ನನಗೆ ಈ ದಿನವನ್ನು ಕೊಟ್ಟದಕ್ಕೆ ನಿನಗೆ ಸ್ತೋತ್ರ ಎಂಬುದಾಗಿ ತಗ್ಗಿನ ಭಾವನೆಯಿಂದ, ದೀನದಿಂದ ದೇವರ ಬಳಿಗೆ ಬರುವುದು. ಎರಡನೇದಾಗಿ ಭಯದಿಂದ ಬರುವುದು, ಫಿಯರ್ ಆಫ್ ಗಾಡ್, ಭಯದಿಂದ ಬರುವುದು. ಆಗ ಏನಾಗ್ತದೆ? 3 ಕಾರ್ಯ. ರಿಚಸ್ ಅಂದ್ರೆ ಸಂಪತ್ತು ಕೊಡ್ತಾನೆ, ಹಾನರ್ ಅಂತ ಹೇಳಿದ್ರೆ ಗೌರವ ಕೊಡ್ತಾನೆ, ಲೈಫ್ ಅಂತ ಹೇಳಿದ್ರೆ ಜೀವ ಕೊಡ್ತಾನೆ. ಅಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಇವತ್ತು ನಾನು ನಂಬ್ತೇನೆ, ನೀವು ಭಯದಿಂದ, ಅಲ್ಲೆಲೂಯ, ದೀನ ಭಾವದಿಂದ ಏನೇ ಪರಿಸ್ಥಿತಿ ಇದ್ರೂ ಸಹ ಅದರ ಮಧ್ಯೆ ಒಂದು ಆಲಯದೊಳಗೆ ಕೂತ್ಕೊಂಡಿದ್ದೀರಿ. ಅಲ್ಲೆಲೂಯ. ದೇವರಾತ್ಮನೆ ಹೇಳ್ತಾನೆ, ನಿನಗೆ ಸಂಪತ್ತು ಕೊಡ್ತೇನೆ, ನಿನಗೆ ಗೌರವ ಕೊಡ್ತೇನೆ, ನಿನಗೆ ಜೀವ ಕೊಡ್ತೇನೆ ಎಂಬುದಾಗಿ ದೇವರು ಹೇಳ್ತಾನೆ. ಇದಕ್ಕಿಂತ ದೊಡ್ಡ ಆಶೀರ್ವಾದ ಯಾವುದುಂಟು ಪ್ರಿಯರೇ? ಅಲ್ಲೆಲೂಯ. ಹಾಗಾದ್ರೆ ಒಂದನೇದಾಗಿ ನಾವು ನೋಡ್ಬೇಕಂತ ಹೇಳಿದ್ರೆ, ನಾವು ನಮ್ಮ ದೇವರಿಗೆ ಏನ್ ಮಾಡ್ಬೇಕಂತ ಹೇಳಿದ್ರೆ ರೆಸ್ಪೆಕ್ಟ್ ಕೊಡಬೇಕು. ಅಲ್ಲೆಲೂಯ. ದೇವರಿಗೆ ನಾವು ಗೌರವವನ್ನು ಕೊಡಬೇಕು. ಆಗಲೇ ದೇವರು ನಮ್ಮ ಜೀವಿತದಲ್ಲಿ ಎಲ್ಲ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ. ನೀವು ನೋಡಿ, 2 ಸಾಮುವೇಲ ಪುಸ್ತಕ 6ನೇ ಅಧ್ಯಾಯಕ್ಕೆ ಬರುವುದಾದ್ರೆ, 2 ಸಾಮುವೇಲ್ ಚಾಪ್ಟರ್ 6 ಅಲ್ಲಿ ನೀವು ನೋಡುವುದಾದ್ರೆ ಅಲ್ಲಿ ನಾವು ನೋಡ್ತೇವೆ ಏನಂತ ಹೇಳಿದ್ರೆ, ಅಲ್ಲಿ ದೇವರ ಮಂಜೂಷದ ಬಗ್ಗೆ ಅಲ್ಲಿ ಬರೆಯಲ್ಪಟ್ಟಿದೆ. ಈ ದೇವರ ಮಂಜೂಷ ಅಭಿನಾದಾವನ ಮನೆಯಲ್ಲಿತ್ತು. ಅಲ್ಲೆಲೂಯ. ಅಭಿನಾದಾವನ ಮನೆಯಲ್ಲಿದ್ದಾಗ ನಾವು ನೋಡ್ತೇವೆ, ಅಲ್ಲಿ ಅನೇಕ ಸಮಯಗಳಿಂದ ಅವನ ಮನೆಯಲ್ಲಿದ್ದರಿಂದ ನಾವು ನೋಡ್ತೇವೆ, ದಾವೀದನಿಗೆ ಒಂದು ವಿಷಯ ಗೊತ್ತಾಗ್ತದೆ, ದೇವರ ಮಂಜೂಷ ಎಲ್ಲಿ ಉಂಟು? ಅಭಿನಾದಾವನ ಮನೆಯಲ್ಲಿ ಉಂಟು ಎಂಬುದಾಗಿ ಅವನಿಗೆ ಒಂದು ವಿಷಯ ಗೊತ್ತಾಗ್ತದೆ. ವಿಷಯ ಗೊತ್ತಾದ ಕೂಡಲೇ ಅವನು ಏನ್ ಮಾಡ್ತಾನೆ ಗೊತ್ತುಂಟ? ಒಂದು ಆರಾಧನಾ ತಂಡವನ್ನು ಎದುರುಗಡೆ ಕಳಿಸಿ ಚಲ್ಲರಿ, ಕಿನ್ನರಿ, ವೀಣೆ, ವಾದ್ಯ, ವಾಲಗ, ಆ ಸ್ತುತಿ ಪದಗಳೊಂದಿಗೆ ಏನ್ ಮಾಡ್ತಾನೆ? ಮೆರವಣಿಗೆಯೊಂದಿಗೆ ಆ ದೇವರ ಮಂಜೂಷವನ್ನು ಅವನು ತರ್ತಾ ಇದ್ದಾನೆ. ಅಲ್ಲೆಲೂಯ. ದೇವರ ಮಂಜೂಷವನ್ನು ತರುವಾಗ ಅದು ಯಾವುದ್ರಲ್ಲಿ ತರ್ತಾರೆ? ಅವರೊಂದು ಬಂಡಿಯಲ್ಲಿ ತರ್ತಾರೆ. ಒಂದು ಬಂಡಿಯಲ್ಲಿ ಅವರು ಅದನ್ನ ನಡೆಸುವವನು ಯಾರು ಗೊತ್ತಿಲ್ಲ, ಅದರ ರೈಡರ್ ಯಾರು ಗೊತ್ತಿಲ್ಲ? ಅಭಿನಾದನ ಮಗ ಉಚ್ಚ. ಅವನು ಏನ್ ಮಾಡ್ತಾನೆ? ಅವನು ಆ ಬಂಡಿಯನ್ನು ಓಡಿಸುವವನಾಗಿದ್ದ. ಹೀಗೆ ಬರುವಾಗ ಏನಾಗ್ತದೆ ಗೊತ್ತುಂಟ? 2 ಸಾಮುವೇಲ ಪುಸ್ತಕ 6ನೇ ಅಧ್ಯಾಯ 6ನೇ ವಾಕ್ಯ, 2 ಸಾಮುವೇಲ್ ಚಾಪ್ಟರ್ 6 verses 6 ಅಲ್ಲಿ ನಾಕೋನನ ಕಣಕ್ಕೆ ಬಂದಾಗ ಏನಾಗ್ತದೆ ಅಲ್ಲಿ ಗೊತ್ತಿಲ್ಲ? ಏನಂತೆ ಅಲ್ಲಿ? ಎತ್ತುಗಳು ಎಡವಿದ್ರಿಂದ ಉಚ್ಚನು ಕೈ ಚಾಚಿ ದೇವರ ಮಂಜೂಷವನ್ನು ಏನ್ ಮಾಡಿದ? ಹಿಡಿದಂತೆ. ಯಾರು ಉಚ್ಚನು? ಯಾರು? ಅಭಿನಾದ
ಹಲ್ಲೆಲೂಯ. ಯಾಕೆ ಉಜ್ಜನು ಸತ್ತು ಹೋದ? ಹಲ್ಲೆಲೂಯ. ಯಾಕೆ ಆ ಉಜ್ಜನು ಆ ದೇವರ ಮನುಷ್ಯವನ್ನು ಏನ್ ಮಾಡಿದ? ಅವನು ಹಿಡಿಲಿಕ್ಕೆ ಹೋಗುವಾಗ ಯಾಕೆ ಅವನು ಸತ್ತ? ಪ್ರೈಸ್ ದಿ ಲಾರ್ಡ್. ನಾನು ಏನು ಹೇಳ್ತೇನೆ ಅಂತ ಹೇಳಿದ್ರೆ, ನಮ್ಮ ದೇವರು ಏನ್ ಮಾಡ್ತಾನೆ ಗೊತ್ತುಂಟ? ನಾವು ಬಿದ್ದರೆ ನಮ್ಮನ್ನ ಏನ್ ಮಾಡ್ತಾನೆ? ಎತ್ತುತ್ತಾನೆ. ದೇವರು ಬಿದ್ದರೆ ಎತ್ತಲಿಕ್ಕೆ ನಾವು ಶಕ್ತರು ಅಲ್ಲ. ಆಗ್ತದ? ನಮ್ಮಿಂದ ಆಗ್ತದ? ದೇವರನ್ನು ನಾವು ಎತ್ತುತ್ತೇವೆ ಎಂಬುದಾಗಿ ಹೋಗ್ಲಿಕ್ಕೆ ಆಗ್ತದ? ಪ್ರೈಸ್ ದಿ ಲಾರ್ಡ್. ಅದರ ಅರ್ಥ ಏನು ಗೊತ್ತುಂಟ? ಇಷ್ಟ ತನಕ ಈ ದೇವರ ಮನುಷ್ಯ ಯಾರ ಮನೆಯಲ್ಲಿತ್ತು? ಇವರ ಮನೆಯಲ್ಲಿ, ಉಜ್ಜನ ಮನೆಯಲ್ಲಿದ್ದರು. ಅಭಿನಾದವನ ಅಪ್ಪ ಅವರ ಮನೆಯಲ್ಲಿ ಇದ್ದರು. ಇಷ್ಟು ವರ್ಷದಿಂದ ಅವರು ದೇವರ ಮನುಷ್ಯವನ್ನು ನೋಡ್ತಾ ಇದ್ದಾರೆ. ಒಂದು ದಿವಸ ಬರುವಾಗ ಏನ್ ಮಾಡ್ತಾರೆ? ಆ ಮನುಷ್ಯವನ್ನು ಏನ್ ಮಾಡ್ತಾರೆ? ಯೆರೂಸಲೇಮಿಗೆ ಕಳುವಾಗ ಉಜ್ಜನ ನೆಲೆಸಿದೆ ಅಂತ ಗೊತ್ತುಂಟ? ಈ ಮನುಷ್ಯ ಎಲ್ಲಿತ್ತು? ಈ ಮನುಷ್ಯ ಮೊದಲು ಎಲ್ಲಿತ್ತು? ನಮ್ಮ ಮನೆಯಲ್ಲಿತ್ತು. ಅಂದ್ರೆ ಅವನೇನು ರೆವರೆನ್ಸ್ ಇಲ್ಲ, ಅಂದ್ರೆ ಗೌರವ ಇಲ್ಲ ಅದರ ಮೇಲೆ. ಏನ್ ಮಾಡಿದ? ನಮ್ಮ ಹಾಗೆ ನಮ್ಮ ಮನೆಯಲ್ಲಿ ಇದ್ದದ್ದು ತೊಂದರೆ ಇಲ್ಲ ಅಂತ ಹೇಳಿ ಏನ್ ಮಾಡ್ತಾರೆ? ಅವ್ರು ಹಿಡಿಲಿಕ್ಕೆ ಹೋಗುವಾಗ ಏನಾಗ್ತದೆ? ಅವನು ಸತ್ತು ಹೋದ ಅಂತ ಬೈಬಲ್ ಹೇಳ್ತದೆ. ಆಮೇಲೆ ಹಲ್ಲೆಲೂಯಾ. ನಾನು ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ದೇವರಿಗೆ ಒಂದು ಗೌರವ ಉಂಟು. ಹಲ್ಲೆಲೂಯಾ. ದೇವರ ಮಕ್ಕಳಿಗೆ ಒಂದು ಗೌರವ ಉಂಟು. ಹಲ್ಲೆಲೂಯಾ. ದೇವರ ಸೇವಕರಿಗೆ ಒಂದು ಗೌರವ ಉಂಟು. ಹಲ್ಲೆಲೂಯಾ. ಈ ಗೌರವವನ್ನು ದೇವರು ಏನ್ ಮಾಡುವುದಿಲ್ಲ, ಯಾವಾಗ ಸಹ ಬಿಟ್ಟುಕೊಡುವುದಿಲ್ಲ. ನನ್ನ ಮಕ್ಕಳು ಎಂಬುದಾಗಿ ಹೇಳಿದ್ರೆ ನನ್ನ ಮಕ್ಕಳೇ ಅಂತ ಕರೀತಾನೆ. ಹಲ್ಲೆಲೂಯಾ. ನನ್ನ ಸೇವಕರಂತ ಹೇಳಿದ್ರೆ ನನ್ನ ಸೇವಕರಂತ ಕರೀತಾನೆ. ಇವತ್ತು ನಾನು ಹೇಳ್ತೇನೆ, ಅದಕ್ಕೆ ನೀವು ನನಗೆ ಪ್ರಿಯನು, ಮಾನ್ಯನು, ಅಮೂಲ್ಯನಂತೆ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಸೊ ನಿಮ್ಮ ವಿರುದ್ಧ ಯಾರಾದ್ರೂ ಏನಾದ್ರೂ ಹೇಳಿದ್ರೆ ದೇವರು ಸಹಿಸುವುದಿಲ್ಲ. ಎಷ್ಟು ಜನ ನಂಬ್ತೀರಿ? ನಾನು ನಂಬ್ತೀನಿ. ಹಲ್ಲೆಲೂಯಾ. ಅದಕ್ಕೆ ಅವನು ಹೇಳು, ನೀನು ನನಗೆ ಪ್ರಿಯನು ಎಂಬುದಾಗಿ, ನೀನು ನನಗೆ ಅಮೂಲ್ಯ ಎಂಬುದು. ಹಾಗಾದ್ರೆ ದೇವರು ನಮ್ಮ ಮೇಲೆ ಎಂತ ಪ್ರೀತಿಯನ್ನಿಟ್ಟಿದ್ದಾನೆ. ಹಲ್ಲೆಲೂಯಾ. ನೋಡಿ, ಇದು ಹಳೆ ಒಡಂಬಡಿಕೆಯಲ್ಲಿ ನಡೆದ ಘಟನೆ. ಹಲ್ಲೆಲೂಯಾ. ಯಾಕೆ ದೇವರಿಗೊಂದು ಗೌರವ ಕೊಡಲಿಲ್ಲ? ದೇವರಿಗೊಂದು ಅವನು ಏನ್ ಮಾಡಿದ? ಈಸಿಯಾಗಿ ತಗೊಂಡ. ಅಲ್ಲೇ ಇವತ್ತು ನಾನು ಹೇಳ್ತೇನೆ, ದೇವರ ಸೇವೆ ಅಂತ ಹೇಳಿದ್ರೆ, ದೇವರ ಮಕ್ಕಳ ಅಂತ ಹೇಳಿದ್ರೆ ಅಲ್ಲೇ ಅದು ಸಾಧಾರಣ ವಿಷಯ ಅಲ್ಲ. ದೇವರಿಂದ ನೇಮಕಪಟ್ಟವರು. ಅಲ್ಲೇ ನಿಮ್ಮನ್ನು ಆರಿಸಿದೆಯಾ? ಮನುಷ್ಯರ ದೇವರ ಆರಿಸಿದ್ದು. ಹಲ್ಲೆಲೂಯಾ. ನೀವು ನೋಡ್ರಿ, ಅಪೊಸ್ತಲ ಕೃತ್ಯಕ್ಕೆ ಬರುವುದಾದ್ರೆ, ಹೊಸ ಒಡಂಬಡಿಕೆಯಲ್ಲಿ ನೋಡೋದಾದ್ರೆ ಅಪೊಸ್ತಲ ಕೃತ್ಯ 5ನೇ ಅಧ್ಯಾಯ 1ನೇ ವಾಕ್ಯದಿಂದ ಓದ್ರಿ. ಅಲ್ಲಿ ಇಬ್ಬರು ವ್ಯಕ್ತಿಗಳು, ಅನಾನಿಯ ಮತ್ತು ಸಫೈರರ ಬಗ್ಗೆ ಅಲ್ಲಿ ಬರೆಯಲ್ಪಟ್ಟಿದೆ. ಯಾರ ಸಹಾಯದಿಂದ? ಹೆಂಡತಿಯ ಸಹಾಯದಿಂದ ಅದರ ಒಂದು ಭಾಗವನ್ನು ಬಚ್ಚಿಟ್ಟುಕೊಂಡು ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಇಟ್ಟರು. ಅಲ್ಲಿ ಏನು ಹೇಳಿದ್ದು ಗೊತ್ತಿಲ್ಲ, ಅವರು ಪವಿತ್ರ ಆತ್ಮನನ್ನು ವಂಚಿಸಬೇಕಾಗಿದ್ದೀರಿ ಎಂಬುದಾಗಿ ಹೇಳಿದರು. ಹಲ್ಲೆಲೂಯಾ. ಅಂದ್ರೆ ಅದರ ಅರ್ಥ ಏನು ಅಂತ ಹೇಳಿದ್ರೆ, ಇವರು ಯಾರೊಂದಿಗೆ ಒಂದು ಒಡಂಬಡಿಕೆ ಮಾಡಿದ್ರು? ದೇವರೊಂದಿಗೆ ಒಂದು ಒಡಂಬಡಿಕೆ ಮಾಡಿದ್ರು. ಅದಕ್ಕೆ ಅವನು ಹೇಳಿದ್ರು, ಇದರ ಮೊದಲು ಸಹ ನಿನ್ನದೇ ಆಗಿತ್ತು, ನಂತರ ಸಹ ನಿನ್ನದೇ ಆಗ್ತಿತ್ತು, ಯಾಕೆ ನೀನು ಸುಳ್ಳು ಹೇಳಿದ್ದಿ? ಆಮೇಲೆ ಅಂದ್ರೆ ಏನಂದ್ರೆ, ನಾನು ಹೇಗೆ ಸುಳ್ಳು ಹೇಳ್ಬೋದು, ತೊಂದರೆ ಇಲ್ಲ. ಅಂದ್ರೆ ಏನಿಲ್ಲ, ಆ ಮಾತಿಗೆ ಗೌರವ ಇಲ್ಲ, ದೇವರೊಂದಿಗೆ ಮಾತಿಗೆ ಒಡಂಬಡಿಕೆಗೆ ಗೌರವ ಇಲ್ಲ, ಸಾಧಾರಣವಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆ ರೀತಿಯಲ್ಲಿ ಮಾಡುವಾಗ ಅವ್ರು ಏನ್ ಮಾಡ್ತಾರೆ? ಬರುವಾಗ ನಾವು ನೋಡ್ತೇವೆ, ಮೊದಲು ಯಾರು ಬರ್ತಾರೆ? ಅನನೀಯ ಬರ್ತಾರೆ. ಮುಂದೆ ಅರ್ಥ ಆಗ್ತದೆ ನಿಮಗೆ. ಆ ಆಸ್ತಿ ಇದ್ದಾಗ ನಿನ್ನದಾಗಿತ್ತು, ನಿನ್ನ ಅಧೀನದಲ್ಲೇ ಇತ್ತು. ಈ ಕಾರ್ಯವನ್ನು ನಿನ್ನ ಹೃದಯದಲ್ಲಿ ಯೋಚಿಸಿಕೊಂಡದ್ದು ಯಾಕೆ? ನೋಡಿ, ನೀನು ಸುಳ್ಳಾಡಿದ್ದು ಮನುಷ್ಯನಿಗಲ್ಲ, ದೇವರಿಗೆ ಆಗಿದೆ ಎಂಬುದಾಗಿ. ಆಮೇಲೆ ಮತ್ತೆ ಬಿದ್ದು ಪ್ರಾಣ ಬಿಟ್ಟನು. ಸುಮಾರು 3 ಗಂಟೆ ಹೊತ್ತಿನ ಮೇಲೆ ಅವನ ಹೆಂಡತಿಯು ನಡೆದ ಸಂಗತಿಯನ್ನು ತಿಳಿಯದೆ ಒಳಗೆ ಬಂದಳು. ಪೇತ್ರನು ಆಕೆಯನ್ನು ನೋಡಿ, ನೀವು ಆ ಹೊಲವನ್ನು ಮಾರಿ ಮುಗಿಸೇ ಹೊರತೋ ನನಗೆ ಕೇಳಿ ಎಂದು ಕೇಳಲು ಆಕೆಯು ಹೌದು ಇಷ್ಟಕ್ಕೆ ಬಂದಳು. ಆಗ ಪೇತ್ರನು ಆಕೆಗೆ, ನೀವಿಬ್ಬರು ಕರ್ತನ ಆತ್ಮನನ್ನು ಪರೀಕ್ಷಿಸುವುದಕ್ಕೆ ಯಾಕೆ ಒಡಂಬಡಿಸಿದ್ದೀರಿ? ನೀವಿಬ್ಬರು ಕರ್ತನ ಆತ್ಮವನ್ನು ಪರೀಕ್ಷಿಸುವುದಕ್ಕೆ ಯಾಕೆ ಒಡಂಬಟ್ಟಿದ್ದೀರಿ? ಅಗೋ, ನಿನ್ನ ಗಂಡನನ್ನು
ಕೊಂಡಿದ್ದವರು ಹಾ. ಒಂದು ಬಾಗಿಲಲ್ಲಿ ಕಾಲಿಟ್ಟಿದ್ದಾರೆ. ಹಾ. ನಿನ್ನನ್ನು ಹೊತ್ತುಕೊಂಡು ಹೋಗುವರು ಎಂದು ಹೇಳಿದರು. ಹಾ. ಕೂಡಲೇ ಆಕೆಯು ಅವರ ಪಾದಗಳ ಮುಂದೆ ಬಿದ್ದು ಹಾ. ಪ್ರಾಣಬಿಟ್ಟಳು. ಹಾ. ನೋಡಿ, ಇಲ್ಲಿ ನೋಡಿ, ಇಬ್ಬರು ಸಹ ಏನಾಗ್ಲಿಕ್ಕೆ ಕಾರಣ ಏನಂತ ಹೇಳಿದ್ರೆ ಒಂದೇ ಕಾರಣ. ಇವರು ಯಾರಿಗೆ ಮೋಸ ಮಾಡಿದ್ದು? ದೇವರಿಗೆ. Praise the Lord. Hallelujah. ಅಂದ್ರೆ ದೇವರಿಗೆ ಗೌರವ ಕೊಡ್ಲಿಲ್ಲ. ಅಂದ್ರೆ ನಾವು ದೇವರೊಟ್ಟಿಗೆ ಸುಳ್ಳು ಹೇಳ್ಬಹುದಂತ. ಆಮೇಲೆ ಅಲ್ಲಿ ಕ್ಯಾಶುವಲ್ ಆಗಿ ನಾವು ಎಣಿಸ್ತೇವೆ ಏನಂತ ಹೇಳಿದ್ರೆ ಹೇಗೂ ಸಹ ನಾವು ಮಾತಾಡಿದ್ರೆ ನಡೀತದೆ ಎಂಬುದಾಗಿ. Hallelujah. ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ ನಮ್ಮ ದೇವರಿಗೆ ಒಂದು ಗೌರವ ಉಂಟು. Hallelujah. ನಾನು ಹೇಳ್ತೇನೆ, ನೀವು ಒಂದು ಒಡಂಬಡಿಕೆ ಮಾಡಿದ್ರೆ, ನಾನು ಅದೇ ಹೇಳುದು, ನಾನು ನೀವು ಒಡಂಬಡಿಕೆ ಮಾಡಿದ್ರೆ ಅವನು ಮರೆಯಲಿಕ್ಕೆ ನಂಬಿಗಸ್ತನಾಗಿದ್ದಾನೆ. Hallelujah. ನಾವು ಕಾಣಿಕೆ ಹಾಕ್ತೇವೆ ದೇವರಿಗೆ ಕಾಣಿಕೆ ಹಾಕುವಾಗ ನಾವು ದೇವರೊಂದಿಗೆ ಒಂದು ಒಡಂಬಡಿಕೆ ಮಾಡಬೇಕು. ಏನು ಒಡಂಬಡಿಕೆ ಮಾಡ್ತೇವೆ? ನನ್ನ ನೀವು ಪ್ಲಸ್ ಮಾಡೋದಾದ್ರೆ ಆಮೇಲೆ ದೇವರು 100ಕ್ಕೆ 100 ಪ್ಲಸ್ ಮಾಡ್ತಾರೆ. ಯಾಕೆ? ದೇವರಿಗೆ ನೀವು ಉನ್ನತಿಗೆ ಬರ್ಬೇಕಂತ ಆಸೆ. Hallelujah. ಅದು ಉನ್ನತಿಗೆ ಬಂದ ಮೇಲೆ ನಾವು ಏನ್ ಮಾಡ್ಬೇಕು? ನಾವು ಮಾಡಿದ ಒಡಂಬಡಿಕೆಯನ್ನು ಏನ್ ಮಾಡಬಾರ್ದು? ಮರಿಬಾರ್ದು. ಯಾಕೆ? ನಾವು ಒಡಂಬಡಿಕೆ ಬಾಯಲ್ಲಿ ಮಾಡಿದ್ದೇವೆ. ಆಮೇಲೆ ಅದಕ್ಕೆ ದೇವರು ಉನ್ನತಿಗೆ ನಡೆಸಿದ್ದು ನಮ್ಮನ್ನು. ಆಮೇಲೆ ಎಷ್ಟು ನಂಬ್ತೀರಿ ಇವತ್ತು? ನಾನು ನಂಬ್ತೀನಿ. Hallelujah. ಇವತ್ತು ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ ಇಲ್ಲಿ ಬೈಬಲ್ ಹೇಳ್ತದೆ, ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವೇ ಎಂಬುದಾಗಿ ವಾಕ್ಯ ಹೇಳ್ತದೆ. ನೋಡಿ, ಯೆಶಾಯ ಬರೆದ ಪ್ರವಾದನ ಗ್ರಂಥ 1ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ದೇವರು ಬೇಸರ ಮಾತನಾಡ್ತಾರೆ ತನ್ನ ಜನರ ಬಗ್ಗೆ. ನನ್ನ ಜನರೇ ನನಗೆ ಏನ್ ಮಾಡಿದ್ದಾರೆ? ಮೋಸ ಮಾಡಿದ್ದಾರೆ ಅಂತ ಹೇಳಿ ಯೆಶಾಯ 1ನೇ ಅಧ್ಯಾಯ Isaiah chapter 1 verse 3. ಎತ್ತು ಯಜಮಾನನಿಗೆ ಕತ್ತೆ ಒಡೆಯನ ತಿಳಿದಿರುವುದು ಇಸ್ರೇಲ್ ಜನರಿಗೆ ಏನಿಲ್ಲ. ನೋಡಿ, ಅಲ್ಲಿ ಅವನು ದೇವರು ಬೇಸರವಾದ ಮಾತನಾಡೋದು ಏನು ಗೊತ್ತಿಲ್ಲ. ಎತ್ತುಗೆ ಯಜಮಾನ ಗೊತ್ತುಂಟಂತೆ, ಅಲ್ಲಿ ಕತ್ತಿಗೆ ಗೋದಲಿ ಗೊತ್ತುಂಟಂತೆ. ಆದ್ರೆ ನನ್ನ ಜನರಿಗೆ ನನ್ನ ಬಗ್ಗೆ ಗೊತ್ತಿಲ್ಲ ಅಂತ ಅದರ ಅರ್ಥ. ನನ್ನ ಬಗ್ಗೆ ತಿಳುವಳಿಕೆ ಇಲ್ಲ ಎಂಬುದಾಗಿ ಅರ್ಥ. ಇವತ್ತು ನಾನು ಹೇಳ್ತೇನೆ, ಇವತ್ತು ನಾವು ಆತನನ್ನು ತಿಳುವಳಿಕೆ, ಜ್ಞಾನಕ್ಕೆ ಮೂಲ ಅಂತ ಬಯಸ್ತೇನೆ. ನಮ್ಮನ್ನು ದೇವರನ್ನು ತಿಳಿಯುವುದಂತ ಹೇಳಿದ್ರೆ ಹಲ್ಲೆಲೂಯಾ, ಅದರ ಆಶೀರ್ವಾದ ನಮಗೆ ನಾವು ಹೊಂದಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಹಲ್ಲೆಲೂಯಾ. ನೋಡಿ, ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ ನಮ್ಮ ದೇವರಿಗೆ ಕೊಡುವ ಗೌರವವನ್ನು ನಾವು ಕೊಡಬೇಕು. ದೇವರು ನಿಜವಾದ ದೇವರು. ನಾವು ಹಾಗೆ ಆತನಿಗೆ ಗೌರವ ಕೊಟ್ಟರೆ, ನಾನು ಹೇಳ್ತೇನೆ, ವಾಕ್ಯ ಹೇಳಿದ ಪ್ರಕಾರ ನಿನಗೆ ಸಂಪತ್ತು ಸಿಗ್ತದೆ, ನಿನಗೆ ಗೌರವ ಸಿಗ್ತದೆ, ನಿನಗೆ ಜೀವ ಸಿಗ್ತದೆ ಎಂಬುದಾಗಿ ವಾಕ್ಯ ಹೇಳ್ತಾರೆ. ಹಲ್ಲೆಲೂಯಾ. ಇವತ್ತು ನಾವು ಪ್ರಯತ್ನಿಸಬೇಕಷ್ಟೇ. ಯಾರು ಪರ್ಫೆಕ್ಟ್ ಅಲ್ಲ. ನಾವು ಪ್ರಯತ್ನ ಪಡುವಾಗಲೇ ನಾವು ಏನಾಗ್ತದೆ? ಉನ್ನತಿಗೆ ಏರಿಸಲಿಕ್ಕೆ ಸಾಧ್ಯವಾಗ್ತದೆ. ಅಲ್ಲಿ ಒಂದು ಸೇವಕರು ಒಂದು ಪುಸ್ತಕ ಬರೆದು NB ಅಂತ, ನೋ ಬೈಬಲ್ ನೋ ಬ್ರೇಕ್ಫಾಸ್ಟ್ ಅಂತ. ಅಂದ್ರೆ ಏನು? ಬೈಬಲ್ ಓದೋದು ಏನಿಲ್ಲ, ನಾವೆಲ್ಲರೂ ಬೆಳಿಗ್ಗೆ ಹೇಳ್ತೇವೆ. ಎಷ್ಟು ಜನ ಬೈಬಲ್ ಓದಿ ಬ್ರೇಕ್ಫಾಸ್ಟ್ ತಗೊಳ್ತೇವೆ? ನಮಗೆಲ್ಲ ಬಿಸಿ. ಒಂದು ವಾಕ್ಯ ಓದಲಿಕ್ಕೆ ನಮಗೆ ಟೈಮ್ ಇಲ್ಲ. ಅಲ್ಲಿ ನೀನು ಹೇಳಿದ್ರು ಅದು ನೀನು ಮಾಡಬೇಕು. ಡೈಲಿ ನೀವು ಬೈಬಲ್ ಓದಿಕೊಂಡು ನಿಮ್ಮ ಕೆಲಸ ಪ್ರಾರಂಭಿಸ್ತೀರಾ? ಬೈಬಲ್ ಓದಿಕೊಂಡು ನಿಮ್ಮ ಆಹಾರ ತೆಗೆದುಕೊಳ್ತೀರಾ? ನಾನು ಹೇಳ್ತೇನೆ, ದೊಡ್ಡ ಕಾರ್ಯ ನಾವು ದೇವರಿಗೆ ಭಯ ಪಡ್ಬೇಕಷ್ಟೇ. ದೇವರು ನಮ್ಮನ್ನು ಸ್ವಾತಂತ್ರ್ಯವಾಗಿ ಕೊಟ್ಟಿದ್ದಾನೆ ನಿಜ. ಆದ್ರೆ ಅದರ ಮಧ್ಯೆ ನಮ್ಗೆ ಯಾರು ಗೌರವ ಕೊಡ್ತಾರಂತ ದೇವರು ನೋಡ್ತಾ ಇದ್ದಾರೆ. ಇವತ್ತು ನಾನು ಹೇಳ್ತೇನೆ, ನೀವು ಗೌರವ ಕೊಟ್ಟಿದ್ದೀರಿ, ದೇವರ ಆಲಯಕ್ಕೆ ಬಂದಿದ್ದೀರಿ. ಅಲ್ಲಿ ನಾನು ನಂಬ್ತೇನೆ, ದೇವರು ನಿಮಗೆ ಬೇಕಾದದೆಲ್ಲ ಇವತ್ತು ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ಅಬ್ರಹಾಮನ ಬಗ್ಗೆ ನಾವು ನೋಡುವುದಾದ್ರೆ, ಈ ಅಬ್ರಹಾಮನು ಏನ್ ಮಾಡಿದಂತೆ? ದೇವರು ಅವನಿಗೆ ಮಕ್ಕಳನ್ನು ಕೊಟ್ಟ. ಅಲ್ಲಿ ಅನೇಕ ವರ್ಷಗಳ ನಂತರ ಅವನಿಗೆ ಮಕ್ಕಳು ಕೊಟ್ಟರು. ಮಕ್ಕಳು ಕೊಟ್ಟ ಮೇಲೆ ಅವನಿಗೆ ಏನಾಯ್ತು? ದೇವರ ಹತ್ರ ಪ್ರೀತಿ ಹೆಚ್ಚು ಕಡಿಮೆ. ಆಗ ದೇವರು ಇವನನ್ನು ಪರೀಕ್ಷೆ ಮಾಡಲಿಕ್ಕೆ ಹೋಗ್ತಾರೆ. ಏನಂತ ಹೇಳಿದ್ರೆ, ಅಬ್ರಹಾಮನ ಅಂತ ಕರೆಯುವಾಗ ಈಗ ಇದ್ದೇನೆ ಅಂತ ಹೇಳಿ ಕೇಳುವಾಗ, ನೀನು ನಿನ್ನ ಒಬ್ಬನೇ ಮಗನ ನನಗೆ ಏನ್ ಮಾಡ್ಬೇಕು? ಬಲಿ ಕೊಡ್ಬೇಕು. ಹಲ್ಲೆಲೂಯಾ. ಮೋರಿಯ ಬೆಟ್ಟಕ್ಕೆ ಕರ್ಕೊಂಡು ಹೋಗಿ ಅವನನ್ನು ಬಲಿ ಕೊಡಬೇಕೆಂಬುದಾಗಿ ಹೇಳುವಾಗ ಅಬ್ರಹಾಮ ಏನ್ ಮಾಡಿದ ಗೊತ್ತುಂಟ? ದೇವರನ್ನು ಗೌರವಿಸಿದ. ಹಲ್ಲೆಲೂಯಾ. ಅವನು ಸಾರನಿಗೆ ಸೇರಿಲ್ಲ, ಸೀದಾ ಮಗನನ್ನು ಮೋರಿಯ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾನೆ. ಮೋರಿಯ ಬೆಟ್ಟಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ನಾವು ನೋಡ್ತೇವೆ ಅವನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಅವನು ಏನ್ ಮಾಡ್ತಾನೆ? ಯಜ್ಞವನ್ನು ಕೊಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಯಜ್ಞವನ್ನು ಕೊಡ್ಲಿಕ್ಕೆ ಹೋಗುವಾಗ ಆದಿಕಾಂಡ ಪುಸ್ತಕ 22ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ದೇವರು ಅವನ ಬಗ್ಗೆ ಒಂದು ಮಾತು ಹೇಳ್ತಾನೆ. Genesis chapter 22 verses 12. ನೋಡಿ, ಅವನು ದೇವರು ಹೇಳ್ತಾನೆ, ಅವನು ಬಲಿ ಕೊಡುವಾಗ ನಿನ್ನ ಹುಡುಗರ ಮೇಲೆ ಕೈ ಹಾಕಬೇಡ, ಅವನಿಗೆ ಏನು ಮಾಡಬೇಡ, ನೀನು ನಿನ್ನ ಒಬ್ಬನೇ ಮಗನನ್ನಾದರೂ ನನಗೆ ಸಮರ್ಪಿಸುವುದಕ್ಕೆ ಹಿಂತೆಗೆಯಲಿಲ್ಲವಾದ
ಎಂಬುದು ಈಗ ಘೋರ ಮತ್ತು ಎಂದು ಹೇಳಿದನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅವನು ಹೇಳ್ತಾನೆ, ನಿನಗೆ ಈಗ ಗೊತ್ತಾಯ್ತು, ನೀನು ದೇವರಿಗೆ ಭಯಭಕ್ತಿ ಉಳ್ಳವ, ನೀನು ದೇವರಿಗೆ ಗೌರವ ಕೊಡುವವ ಅಂತ ಗೊತ್ತಾಯ್ತು. ಅಲ್ಲಿ ಅಬ್ರಹಾಮನಿಗೆ ಗ್ಯಾರಂಟಿ ಇತ್ತು ಏನಂತ ಹೇಳಿದ್ರೆ, ನನ್ನ ಮಗ ಇವತ್ತು ದೇವರು ಕೇಳಿದ್ರೆ ತಿರುಗಿ ಕೊಡ್ಲಿಕ್ಕೆ ಶಕ್ತನೇ ಎಂಬುದಾಗಿ. ಆಮೇಲೆ ಅಲ್ಲಿ ದೇವರು ನಮಗೆ ಈ ಇಲ್ಲದಿದ್ದದ್ದು ಕೇಳುವುದಿಲ್ಲ. ದೇವರು ಇವತ್ತು ನಿಮ್ಮನ್ನೇ ಕೇಳ್ತಾ ಇದ್ದಾನೆ, ನಿಮ್ಮ ಕುಟುಂಬವನ್ನು ದೇವರು ಕೇಳ್ತಾ ಇದ್ದಾನೆ, ನಿಮ್ಮ ಮಕ್ಕಳನ್ನು ದೇವರು ಕೇಳ್ತಾ ಇದ್ದಾನೆ. ನಾವು ಇವತ್ತು ಕೊಡುವ ದೇವರಿಗೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆಮೇಲೆ ನಮ್ಮ ಜೀವಿತವನ್ನು ದೇವರಿಗೆ ಕೊಡುವಾಗ ನಮ್ಮ ಜೀವಿತ ಒಂದು ದೊಡ್ಡ ಬ್ಲೆಸ್ಸಿಂಗ್ ಆಗಿ ದೇವರು ಮಾಡ್ತಾನೆ. ಅಬ್ರಹಾಮನನ್ನು ನೋಡಿ, ಅವನು ದೇವರಿಗೆ ಯಾವ ರೀತಿಯಲ್ಲಿ ಗೌರವ ಕೊಟ್ಟ. ಇವತ್ತು ನಾನು ನೀನು ದೇವರಿಗೆ ಗೌರವ ಕೊಡ್ಲಿಕ್ಕೆ ದೇವರು ಇಷ್ಟಪಡುವವನಾಗಿದ್ದಾನೆ. 1 ಪೇತ್ರ ಪತ್ರಿಕೆ 1ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ನೀವು ನೋಡುವುದಾದ್ರೆ, 1 ಪೇತ್ರ ಪತ್ರಿಕೆ 1ನೇ ಅಧ್ಯಾಯ 17ನೇ ವಾಕ್ಯ, ಫಸ್ಟ್ ಪೀಟರ್ ಚಾಪ್ಟರ್ 1:17 ನಲ್ಲಿ ಪೇತ್ರನ ಒಂದು ಸುಂದರವಾದ ಮಾತು ಅಲ್ಲಿ ಬರೆಯಲ್ಪಡುತ್ತಾರೆ. ಪ್ರತಿಯೊಬ್ಬನ ಕೆಲಸವನ್ನು ನೋಡಿ ಏನಂತೆ ದೇವರು ಏನ್ ಮಾಡ್ತಾರಂತೆ, ಪ್ರತಿಯೊಬ್ಬರ ಕೆಲಸವನ್ನು ನೋಡ್ತಾರಂತೆ. ಹಾಗಾದ್ರೆ ನೀವು ಎಷ್ಟು ದೇವರಿಗೆ ಗೌರವ ಕೊಟ್ಟಿದ್ದೀರಿ, ದೇವರು ಅದನ್ನು ನೋಡ್ತಾನೆ, ನಿಮ್ಮ ಕೆಲಸವನ್ನು ನೋಡ್ತಾನೆ. ಮತ್ತೆ ಪಕ್ಷಪಾತವಿಲ್ಲದೆ ತೀರ್ಪು ಮಾಡುವ ಆತನನ್ನು ಪಕ್ಷಪಾತವಿಲ್ಲದೆ ತೀರ್ಪು ಮಾಡುವ ಆತನನ್ನು ನೀವು ತಂದೆ ಎಂದು ಕರೆಯುವವರಾಗಿರಲಾಗಿ ಈ ಲೋಕದಲ್ಲಿ ನಿಮ್ಮ ಪ್ರವಾಸ ಕಾಲವನ್ನು ನೋಡಿ ಭಯಭಕ್ತಿಯುಳ್ಳವರಾಗಿ ಕಳೆಯಿರಿ ಎಂಬುದಾಗಿ ಹೇಳ್ತಾರೆ. ಪ್ರವಾಸ ಕಾಲ ಅಂತೇಳಿ ನಾವು ಜೀವಿಸುವ ಅವಧಿಗಳು ಭಯಭಕ್ತಿಯಿಂದ ಕಲಿಬೇಕಂತ ದೇವರು. ಯಾಕೆ? ನಮ್ಮನ್ನೆಲ್ಲ ನೋಡುವ, ನಮ್ಮ ಕೆಲಸವನ್ನು ನೋಡುವ, ನಿಮ್ಮ ಆಸಕ್ತಿಯನ್ನು, ದೇವರ ಅಲ್ಲಿರುವ ಆಸಕ್ತಿಯನ್ನು ಕಾಣ್ತಾ ಇದ್ದಾನೆ. ಅಲ್ಲಿ ನಾನು ನಂಬ್ತೀನಿ, ಇವತ್ತು ನಿಮಗೆ ರಿವಾರ್ಡ್ ದೇವರು ಕೊಡ್ತಾನೆ. ಪ್ರತಿಯೊಬ್ಬರು ನೋಡುವ ದೇವರು, ಪ್ರತಿಯೊಬ್ಬರ ಬಗ್ಗೆ ಪಕ್ಷಪಾತ ಇಲ್ಲದೆ ಈ ತೀರ್ಮಾನ ತೆಗೆದುಕೊಳ್ಳುವ ದೇವರು ನಮ್ಮ ಮಧ್ಯದಲ್ಲಿದ್ದಾನೆ. ಅಲ್ಲಿ ನೀವು ಎಷ್ಟೇ ದೂರದಿಂದ ಬಂದ ದೇವರು ಅದಕ್ಕೆ ನೋಡ್ತಾನೆ, ಅದಕ್ಕೊಂದು ರಿವಾರ್ಡ್ ದೇವರು ಕೊಡ್ತಾನೆ. ಅಲ್ಲಿ ನಾನು ನಂಬ್ತೀನಿ, ಇವತ್ತು ನಿಮ್ಮ ಜೀವಿತ ದೊಡ್ಡ ಕಾರ್ಯ ದೇವರು ಮಾಡುವವನಾಗಿದ್ದಾನೆ. ಪಕ್ಷಪಾತ ಇಲ್ಲದೆ ತೀರ್ಪು ಮಾಡುವ ದೇವರು ಒಬ್ಬನೇ, ಅದು ನಮ್ಮ ಯೇಸು ಸ್ವಾಮಿಯಾಗಿದ್ದಾನೆ. ಹಲ್ಲೆಲೂಯಾ. ಇವತ್ತು ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ನಮಗೆ ದೇವರಲ್ಲಿ ಭಯ ಬೇಕು. ಹಲ್ಲೆಲೂಯಾ. ದೇವರಲ್ಲಿ ಭಯ ಬರುವಾಗಲೇ ನಮ್ಮ ಜೀವಿತ ಒಂದು ಆಶೀರ್ವಾದವಾಗಲಿಕ್ಕೆ ಸಾಧ್ಯವಾಗ್ತದೆ. ಹಲ್ಲೆಲೂಯಾ. ನೀವು ನೋಡಿ, ಕೀರ್ತನೆಗಳ ಪುಸ್ತಕ 33ನೇ ಕೀರ್ತನೆ 8ನೇ ವಾಕ್ಯವನ್ನು ನೀವು ಗಮನಿಸುವುದಾದ್ರೆ, 33ನೇ ಕೀರ್ತನೆ 8ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ ಏನಂತ ಹೇಳಿದ್ರೆ, ಭೂಲೋಕದವರೆಲ್ಲರೂ ನೋಡಿ ಯೆಹೋವನಿಗೆ ಭಯಪಡ್ರಿ, ಭೂ ನಿವಾಸಿಗಳೆಲ್ಲರೂ ಆತನಿಗೆ ಹೆದರಲಿ ಎಂಬುದಾಗಿ ವಾಕ್ಯ ಹೇಳ್ತಾರೆ. ಹಾಗಾದ್ರೆ ಇವತ್ತು ನಾನು ಹೇಳ್ತೇನೆ, ನೀವು ಮನುಷ್ಯರಿಗೆ ಭಯಪಡಬೇಡಿ, ನೀವು ದೇವರಿಗೆ ಇವತ್ತು ಭಯಪಡಬೇಕು. ಅಲ್ಲಿ ನಾವು ಯಾವಾಗ ದೇವರಿಗೆ ಭಯಪಡ್ತೇವೆ ಅದರ ಅರ್ಥ ಏನಂತ ಹೇಳಿದ್ರೆ, ದೇವರನ್ನು ಗೌರವಿಸುತ್ತೇವೆ ಎಂಬುದಾಗಿ ಅರ್ಥ ಆಗ್ತದೆ ನಿಮಗೆ. ಆಮೇಲೆ ಹಲ್ಲೆಲೂಯಾ. ಹೇಗೆ ಒಂದು ಹೆಂಡತಿ ಗಂಡನಿಗೆ ರೆಸ್ಪೆಕ್ಟ್ ಕೊಡ್ತಾರೆ, ಆಮೇಲೆ ಮಕ್ಕಳು ತಂದೆಗೆ ರೆಸ್ಪೆಕ್ಟ್ ಕೊಡ್ತಾರೆ, ಹಾಗೆ ನಮ್ಮ ದೇವರಿಗೆ ಒಂದು ರೆಸ್ಪೆಕ್ಟ್ ಕೊಡಬೇಕು. ಆಮೇಲೆ ಅಲ್ಲಿ ಇದು ದೇವರು ನಮ್ಮಲ್ಲಿ ಬಯಸ್ತಾನೆ. ಅಲ್ಲಿ ನಾವು ಪ್ರಾರ್ಥನೆ ಮಾಡದಿದ್ರೆ ತೊಂದರೆ ಇಲ್ಲ, ಬೈಬಲ್ ಓದದಿದ್ರೆ ತೊಂದರೆ ಇಲ್ಲ. ಆಮೇಲೆ ಹಲ್ಲೆಲೂಯಾ. ನೋಡಿ, ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ಅನೇಕರು ಪ್ರೀಚ್ ಮಾಡ್ತಾರೆ ಏನಂದ್ರೆ ಫಿನಿಶ್ ವರ್ಕ್, ದೇವರ ಗ್ರೇಸ್ ಬಗ್ಗೆ ಮಾತನಾಡ್ತಾರೆ. ಆದ್ರೆ ಇಲ್ಲಿ ಇದೆಲ್ಲ ಹೊಸ ಒಡಂಬಡಿಕೆಯಲ್ಲಿ ನಡೆದದ್ದು. ಆಮೇಲೆ ಹೊಸ ಒಡಂಬಡಿಕೆಯಲ್ಲಿ ನಾವು ಹೇಗಿರ್ಬೇಕಂತ ಬೈಬಲ್ ಹೇಳ್ತಾರೆ. ನೀವು ನೋಡ್ರಿ, ಫಿಲಿಪ್ಪಿ ಬರೆದ ಪತ್ರಿಕೆ 2ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಅಲ್ಲಿ ಪೌಲರು ಬರೀತಾರೆ. ಫಿಲಿಪ್ಪಿ ಬರೆದ ಪತ್ರಿಕೆ 2ನೇ ಅಧ್ಯಾಯ 12ನೇ ವಾಕ್ಯ ನೀವು ನೋಡೋದಾದ್ರೆ, ಹೀಗಿರುವುದರಿಂದ ನನ್ನ ಪ್ರಿಯರೇ, ನೀವು ನನ್ನ ಮಾತನ್ನು ಯಾವಾಗಲೂ ಕೇಳಿದಂತೆ ಈಗಲೂ ಕೇಳಿರಿ. ನಾನು ನಿಮ್ಮಲ್ಲಿ ಇರುವಾಗ ಮಾತ್ರವಲ್ಲದೆ ನಾನು ಇಲ್ಲದಿರುವಾಗ ಎಂದಂತೆ ಬಹು ಹೆಚ್ಚಾಗಿ ನೋಡಿ ಮನೋಭೀತಿಯಿಂದ ನಡುಗುವವರಾಗಿ ನಿಮ್ಮ ರಕ್ಷಣೆಯನ್ನು ಸಾಧಿಸಿಕೊಳ್ಬೇಕಾಗಿದೆ. ರಕ್ಷಣೆ ಯೇಸು ಸ್ವಾಮಿ ಕೊಟ್ಟಿದ್ದಾರೆ ನಿಜ, ಆದ್ರೆ ಸಾಧಿಸಬೇಕಾದದ್ದು ನಮ್ಮ ಕೆಲಸ. ಆಮೇಲೆ ಇವತ್ತು ನಾನು ಹೇಳ್ತೇನೆ, ನಾವು ಸಾಧಿಸುವ, ಅಲ್ಲಿ ದೇವರಿಗೆ ಗೌರವವನ್ನು ಕೊಡುವ ಪ್ರಿಯರೇ. ಅಲ್ಲಿ ದೇವರ ವಾಕ್ಯ ನನ್ನನ್ನು ಸನ್ಮಾನಿಸುವವರನ್ನು ನಾನು ಸನ್ಮಾನಿಸ್ತೇನೆ ಅಂತ ದೇವರ ವಾಕ್ಯ ಹೇಳ್ತದೆ. ಹಾಗಾದ್ರೆ ನಿಮಗೆ ಹಾನರ್ ಯಾವಾಗ ಸಿಗ್ತದೆ ಅಂತ ಹೇಳಿದ್ರೆ, ದೇವರಿಗೆ ಭಯಪಡುವಾಗ, ಅಲ್ಲಿ ದೇವರ ಬಳಿಗೆ ಬರುವಾಗ ದೇವರು ಹಾನರ್ ಮಾಡ್ತಾನೆ. ಹಲ್ಲೆಲೂಯಾ. ನಾವು ಕೆಲವು ಸಲ ನಾವು ಏನ್ ಮಾಡ್ತೇವೆ, ಸಿಲ್ಲಿಯಾಗಿ ವರ್ತಿಸ್ತೇವೆ, ಅಲ್ಲಿ ನಮಗೆ ಭಯ ಇಲ್ಲ. ನೋಡಿ, ಎಲಿಷಾ ಎಂಬ ಪ್ರವಾದಿ ಒಬ್ಬ ಇದ್ದ. ಈ ಎಲಿಷನ ಪ್ರವಾದಿಯ ಬಗ್ಗೆ ಅಲ್ಲಿ ಅವರು ಜನರು ಏನ್ ಮಾಡಿದ್ರು, ಅವರಿಗೆ ತಮಾಷೆ ಮಾಡಿದ್ರು. ನೀವು ನೋಡಿ 2 ಅರಸುಗಳ ಪುಸ್ತಕದಲ್ಲಿ ನೋಡುವುದಾದ್ರೆ
ಎರಡು ಅರಸುಗಳ ಪುಸ್ತಕ 2ನೇ ಅಧ್ಯಾಯ 23ನೇ ವಾಕ್ಯಕ್ಕೆ ಹೋಗುವುದಾದರೆ 2 Kings chapter 2 verses 23, ಅಲ್ಲಿ 2 ಅರಸುಗಳ ಪುಸ್ತಕ 2ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ನಾವು ನೋಡಿ ದೇವರ ಸೇವಕನಾದ ಎಲಿಷನ ಬಗ್ಗೆ ಅಲ್ಲಿಯ ಜನರು ಒಂದು ಮಾತು ಹೇಳ್ತಾರೆ. ಏನಂತ ಹೇಳಿದ್ರೆ, ಅವನ ವಿರುದ್ಧ ಮಾತನಾಡ್ತಾರೆ, ಅವನಿಗೆ ತಮಾಷೆ ಮಾಡ್ತಾರೆ. ಏನ್ ಮಾತನಾಡಿದ್ರು? ಎಲಿಷನು ಅಲ್ಲಿಂದ ಬೇತೇಲಿಗೆ ಹೊರಟು ಅಲ್ಲಿನ ಗುಡ್ಡವನ್ನು ಹತ್ತುತ್ತಿರುವಾಗ ಏನಂತ ಕಾಣ್ತದೆ ಇವನನ್ನು? ಯಾರಿಗೆ ಕಾಣ್ತದದ್ದು ಬೋಳು ಬಂಡೆಯವನಂತ? ಎಲಿಷನಿಗೆ. ಎಲಿಷ ಯಾರು? ದೇವರ ಸೇವಕ. ಆಮೇಲೆ ಕೆಲವರು ಮಾತನಾಡ್ತಾರೆ, ಆದ್ರೆ ಅವರಿಗೆ ಭಯ ಇಲ್ಲದಿಂದ ಮಾತನಾಡ್ತಾರೆ. ಅಲ್ಲಿ ಬೋಳು ಬಂಡೆಯವನೇ ಆಗ್ತದೆ. ಏನಂತೆ? ಗೋಳು ಬಂಡೆಯವನೇ ತಮಾಷೆ ಮಾಡ್ತಾ ಇದ್ದಾರೆ ಅವರು. ಮತ್ತೆ ಆಮೇಲಾಯ್ತು? ಶಪಿಸಿದಾಗ ಏನಾಯ್ತು? ಏನಂತೆ? 42 ಮಂದಿ ಸತ್ತು ಹೋದ್ರೆ ಒಂದೇ ಮಿನಿಟ್ ಅಲ್ಲಿ. ದೇವರಿಗೆ ಗೌರವ ಕೊಡ್ಬೇಕು ನಾವು. ಇವತ್ತು ನಾವು ದೇವರಿಂದ ದೂರವಾಗಿದ್ರೆ, ದೇವರಿಗೆ ಗೌರವ ಕೊಡದಿದ್ರೆ, ನಾವು ದೇವರ ಬಳಿಗೆ ತಿರುಗಿ ಬರಬೇಕು. ಯಾಕೋಬನ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಒಂದು ಸುಂದರವಾದ ಮಾತಲ್ಲಿ ಹೇಳ್ತದೆ. ಯಾಕೋಬನ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ 8ನೇ ವಾಕ್ಯ, ಜೇಮ್ಸ್ ಚಾಪ್ಟರ್ 4 verses 8. ನೋಡಿ, ಅಲ್ಲಿ ಬೈಬಲ್ ಹೇಳ್ತದೆ, ನಾವು ಏನ್ ಮಾಡ್ಬೇಕಂತೆ? ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರ್ತಾನೆ. ಹಾಗಿದ್ರೆ ಇವರು ನೀವೆಲ್ಲ ಯಾರ ಸಮೀಪಕ್ಕೆ ಬಂದಿದ್ದೀರಿ? ದೇವರ ಸಮೀಪಕ್ಕೆ ಬಂದಿದ್ದೀರಿ. ಈಗ ನಾನು ಹೇಳ್ತೀನಿ, ಯಾರು ನಿಮ್ಮ ಬಳಿಗೆ ಬರ್ತಾರೆ? ದೇವರು ನಿಮ್ಮ ಬಳಿಗೆ ಬಂದಿದ್ದಾರೆ. ಅಲ್ಲಿ ನಿಮ್ಮನ್ನು ಹಾನರ್ ಮಾಡ್ತಾನೆ. ನೀವು ದೇವರನ್ನು ಹಾನರ್ ಮಾಡಿದ್ರಿ, ದೇವರು ನಿಮ್ಮನ್ನು ಹಾನರ್ ಮಾಡ್ತಾನೆ. ಅದಕ್ಕೆ ನಾನು ಹೇಳಿದ್ದು, ಫಸ್ಟ್ ಪ್ರಿಫರೆನ್ಸ್ ದೇವರಿಗೆ ಕೊಡುವುದಾದರೆ, ನಾನು ಹೇಳ್ತೀನಿ, ಈ ವಾರ ಎಲ್ಲ ವಿಷಯದಲ್ಲಿ ದೇವರು ನಿಮ್ಮನ್ನು ಕಾಪಾಡ್ತಾನೆ. ಅದಕ್ಕೆ ನಾವು ದೇವರಿಗೆ ಸಮಯ ಕೊಡಬೇಕು. ಪ್ರಿಯ ಸೈತಾನ ನಮ್ಮ ಸಮಯ ಕದ್ದುಕೊಳ್ಳುವಂತೆ ಮಾಡ್ತಾರೆ. ಅಲ್ಲಿ ಸೈತಾನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಮಗೆ ಆಯದ ಒಳಗೆ ಸಮಯಕ್ಕೆ ಸರಿಯಾಗಿ ಬರೋದಾಗಿ ತನಿತಾನೆ. ಆದ್ರೆ ಇವತ್ತು ಒಂದು ತೀರ್ಮಾನ ಮಾಡಿ, ದೇವರೇ ಇವತ್ತಿನಿಂದ ನಾನು ತೀರ್ಮಾನ ಮಾಡ್ತೇನೆ, ದೇವರೇ ನಾನು ಸಮಯಕ್ಕೆ ಸರಿಯಾಗಿ ನಾನು ಇವತ್ತು ಬರ್ತೇನೆ ಎಂಬುದಾಗಿ ಹೇಳ್ರಿ. ಅಲ್ಲಿ ನೋಡಿ, ಸಾಧಾರಣವಾಗಿ ನಿಮ್ಮನ್ನು ಪ್ರೀತಿಸುವವರು ಯಾರಾದ್ರೂ ದುಬೈಯಿಂದ ಬರ್ತಾರ ಅಂತ ತಿಳ್ಕೊಳ್ರಿ, ಅಥವಾ ಟ್ರೈನ್ ಅಲ್ಲಿ ಬರ್ತಾರ ಅಂತ ತಿಳ್ಸ್ಕೊಳ್ರಿ. ಅವ್ರು ಹೇಳ್ತಾರೆ 9 ಗಂಟೆಗೆ ನಾನು ಏರ್ಪೋರ್ಟ್ಗೆ ರೀಚ್ ಆಗ್ತೇನೆ ಅಂತ ಹೇಳ್ತಾರೆ. 9 ಗಂಟೆಗೆ ಸರಿಯಾಗಿ ರೀಚ್ ಆಗ್ತೇನೆ ಅಂತ ಹೇಳುವಾಗ ನೀವು ಎಷ್ಟು ಗಂಟೆಗೆ ಹೋಗ್ತೀರಿ ಏರ್ಪೋರ್ಟಿಗೆ? 8:30ಗೆ ಖಂಡಿತ ಅಲ್ಲಿ ಹೋಗಿ ಅವರನ್ನು ಕಾಯ್ತಾ ಇದ್ರಿ. ಯಾಕೆ ಕಾಯ್ತಿದ್ರಿ? ಅವ್ರನ್ನ ನೀವು ಪ್ರೀತಿ ಮಾಡ್ತೀರಿ. ಅದಕ್ಕೆ ಟ್ರೈನಲ್ಲಿ ಬರುವುದಾದ್ರೂ ಸಹ ನೀವು ಒಂದು 5-10 ನಿಮಿಷ ಮೊದಲೇ ಏನ್ ಮಾಡ್ತಿದ್ರಿ? ಕಾಯ್ತಿದ್ರಿ. ಯಾಕೆ? ಅವ್ರು ಯಾಕೆ ವೇಟ್ ಮಾಡಬಾರ್ದು ಎಂಬುದಾಗಿ. ಇವತ್ತು ನಾನು ಹೇಳ್ತೇನೆ, ದೇವರು ಸಹ ಹಾಗೆ. ನೀವು ಹೇಳುವುದಾದ್ರೆ, ದೇವರೇ ನಾನು ಬೆಳಿಗ್ಗೆ 5 ಗಂಟೆಗೆ ಎದ್ದು ನಿನಗೆ ಪ್ರಾರ್ಥನೆ ಮಾಡ್ತೇನೆ ಅಂತ ಹೇಳಿದ್ರೆ, ನೀವು ದೇವರು 4:45ಕ್ಕೆ ಕಾಯ್ತಾ ಇರ್ತಾನೆ. ನೀವು ಎದ್ದಿದ್ದೀರಾ ಇಲ್ಲವೇ ಅಂತ. ಆದ್ರೆ ನಾವು ಅನೇಕ ಸಾರಿ ಉದಾಸೀನ ಮಾಡಿ ಅಲ್ಲೆಲ್ಲೂಯ್ಯ ದೇವರಿಗೆ ಕೊಡಬೇಕಾದ ಗೌರವವನ್ನು ಕೊಡಲಿಲ್ಲ. ಅಲ್ಲೆಲ್ಲೂಯ್ಯ ಇವತ್ತು ದೇವರು ನಮ್ಮೊಂದಿಗೆ ಮಾತನಾಡ್ತಿದ್ದಾನೆ. ಆತನ ಸಮೀಪಕ್ಕೆ ಬಂದಿದೆ, ಆಗ ಆತ ನಿಮ್ಮ ಸಮೀಪಕ್ಕೆ ಬರ್ತಾನೆ. ನಂತರ ವಾಕ್ಯ ಕೊಟ್ಟರೆ ಅನೇಕ ಬಹಳ ಪವರ್ಫುಲ್ ಆದ ವಾಕ್ಯ ಕರೆಯುತ್ತದೆ. ಪಾಪಿಗಳೇ, ನಿಮ್ಮ ಕೈಗಳನ್ನು ಶುಚಿ ಮಾಡ್ರಿ. ಅಲ್ಲಿ ದೇವರು ಹೇಳ್ತಾರೆ, ನಿಮ್ಮ ಕೈಗಳನ್ನು ಶುಚಿ ಮಾಡ್ರಿ. ಯಾಕೆ? ಅಲ್ಲಿ ನಿಮ್ಮ ಕೆಲಸ ಸರಿ ಇಲ್ಲ, ನೀವು ಕರೆಕ್ಟ್ ಆದ ಕೆಲಸ ಮಾಡಬೇಕು, ಗೌರವ ಕೊಡಬೇಕು ದೇವರಿಗೆ. ಮತ್ತೆ ಅಲ್ಲಿ ನೋಡಿ ಏನಂತೆ? 2 ಮನಸ್ಸುಳ್ಳವರೇ. ಇವತ್ತು ಹೋಗ್ಬೇಕಾ ಬೇಡ? ಎಷ್ಟು ವೀಕ್ ಹೋಗ್ರಿ ಸಾಕು. ಅಲ್ಲಿ 2 ಮನಸ್ಸುಳ್ಳವರೇ. ಮತ್ತೆ ನಿಮ್ಮ ಹೃದಯಗಳನ್ನು ಏನ್ ಮಾಡ್ಬೇಕಂತೆ? ನಿರ್ಮಲ ಮಾಡ್ಬೇಕಂತೆ, ಪರಿಶುದ್ಧ ಮಾಡ್ಬೇಕಂತೆ. ಮತ್ತೆ ದುಃಖಿಸಿರಿ, ಗೋಳಾಡಿರಿ, ಕಣ್ಣೀರಿಡಿರಿ, ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳ್ರಿ, ಆಗ ಆತನ ಏನ್ ಮಾಡ್ತಾನೆ? ನಿಮ್ಮನ್ನು ಮೇಲಕ್ಕೆ ಎತ್ತುತ್ತಾನೆ. ಅಲ್ಲಿ ಇವತ್ತು ನಾನು ಹೇಳ್ತೇನೆ, ಎಷ್ಟು ಜನ ಮೇಲಕ್ಕೆ ಹೋಗ್ಬೇಕಂತ ಆಸೆ ಉಂಟು. ಅಲ್ಲಿ ನಾನು ತಿಳಿಯುವುದು, ದೇವರ ಬಳಿಗೆ ಬನ್ರಿ, ಅಲ್ಲಿ ದೇವರಿಗೆ ಸಮಯ ಕೊಡ್ರಿ, ದೇವರಿಗೆ ಗೌರವ ಕೊಡ್ರಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆಮೇಲೆ ನಮಗೆ ಅನೇಕ ಪ್ರಾಬ್ಲಮ್ ಇರಬಹುದು, ಓಕೆ. ಆದ್ರೆ ನಾವು ನಿಜವಾಗಿ ಪ್ರೀತಿಸುವುದಾದ್ರೆ ಖಂಡಿತವಾಗಿ ನಾವು ದೇವರಿಗೆ ಪ್ರಥಮ ಸ್ಥಾನ ಕೊಡ್ತೇವೆ.
ಹೇಗೆ ನಮ್ಮ ಕುಟುಂಬದವರಿಗೆ ಕೊಡ್ತೇವ, ನಮ್ಮ ಮಕ್ಕಳಿಗೆ ಕೊಡ್ತೇವ, ಆ ರೀತಿಯಲ್ಲಿ ದೇವರಿಗೆ ಒಂದು ಗೌರವವನ್ನು ಕೊಡುವುದಾದ್ರೆ ಇವತ್ತು ದೇವರು ನಿಮ್ಮನ್ನು ಸನ್ಮಾನ ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ. ಹಲ್ಲೆಲೂಯ. ಅದಕ್ಕೆ ಹೇಳುದು ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ ಎಂಬುದಾಗಿ. ಆಮೇಲೆ ಅಲ್ಲಿ ಯಾಜಕನ ಪುಸ್ತಕ 19ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ನೋಡುವುದಾದ್ರೆ ಅಲ್ಲಿ ನೋಡಿ, ಯಾಜಕನ ಪುಸ್ತಕ 19ನೇ ಅಧ್ಯಾಯ 14ನೇ ವಾಕ್ಯ, ಲಿವಿಟಿಕ್ಸ್ ಚಾಪ್ಟರ್ 19 ವರ್ಸಸ್ 14. ಇದನ್ನು ದೂಷಿಸಬಾರದು. ಏನಂತೆ ಅಲ್ಲಿ ಬೈಬಲ್ ಹೇಳ್ತದೆ, ಕಿವುಡರನ್ನು ದೂಷಿಸಬಾರದು, ಕುರುಡರು ನಡೆಯುವ ದಾರಿಯಲ್ಲಿ ಕಾಲು ಎಡವುವಂತೆ ಏನಂತೆ ಕಲ್ಲ ಇಡಬಾರದು. ನಿಮ್ಮ ದೇವರಿಗೆ ಭಯಭಕ್ತಿಯಿಂದ ನಡೆದುಕೊಳ್ಬೇಕು. ಅಲ್ಲೆಲ್ಲೂಯ. ನೋಡಿ, ಮೊದಲನೇದಾಗಿ ಅಲ್ಲಿ ದೇವರು ವಾರ್ನಿಂಗ್ ಮಾಡ್ತಾನೆ, ಕಿವುಡರನ್ನು ನೋಡಿ ಏನ್ ಮಾಡಬಾರ್ದಂತೆ, ದೂಷಿಸಬಾರ್ದು. ಅಲ್ಲೆಲ್ಲೂಯ. ದೇವರಿಗೆ ಅದು ಸಹಿಸುವುದಿಲ್ಲ. ನಾವೆಲ್ಲ ಕೆಲವರಿಗೆ ಕೇಳದವನಿಗೆ ನೆಗಡಬಾರ್ದು. ಅಲ್ಲಿ ಅವನ ಬಲಹೀನತೆ, ಅದು ಕಿವಿ ಕೇಳುವುದಿಲ್ಲ. ಆಗ ಕುರುಡನ ಒಂದು ಬಲಹೀನತೆ. ಆಗೇನ್ ಮಾಡುದು, ಅವನು ಬರುವಾಗ ಏನ್ ಮಾಡುದು, ಅವನಿಗೆ ಆಟ ಇದ್ದಾಗ ಏನಾಗ್ತದೆ, ಅವನು ಇರ್ತಾನೆ. ಅಲ್ಲಿ ದೇವರಿಗೆ ಭಯಪಡ್ಬೇಕು ಇವರು ನಾವು. ಅಲ್ಲಿ ಇವತ್ತು ಅನೇಕರು ತಮಾಷೆ ಅಂತ ಮಾಡ್ತಾರೆ, ದೇವರನ್ನು ಸಹಿಸುವುದಿಲ್ಲ. ಅಲ್ಲಿ ತಮಾಷೆ ಮಾಡಬೇಡ್ರಿ. ಅಲ್ಲಿ ಅವರ ಒಂದು ವೀಕ್ನೆಸ್ ಅದು. ಅಲ್ಲಿ ಆ ವೀಕ್ನೆಸ್ ಬಗ್ಗೆ ನೀವು ಅವರಿಗೋಸ್ಕರ ಪ್ರಾರ್ಥನೆ ಮಾಡಿ, ಆಗ ದೇವರು ಅವರನ್ನು ಸನ್ಮಾನಿಸ್ತಾನೆ. ಅಲ್ಲಿ ಇವತ್ತು ದೇವರು ನಮ್ಮನ್ನು ಕರೆದದ್ದು ಒಂದೇ, ದೇವರಿಗೆ ನಾವು ಭಯಪಡಬೇಕು. ದೇವರಿಗೆ ಭಯಪಟ್ಟವ ಬೇರೆಯವರ ಬಗ್ಗೆ ಹೇಳುವುದಿಲ್ಲ, ಬೇರೆಯವರ ಬಗ್ಗೆ ಮಾತನಾಡುವುದಿಲ್ಲ. ಅಲ್ಲಿ ಅವ್ರು ದೇವರಿಗೆ ಭಯಪಡ್ತಾರೆ. ಇವತ್ತು ನಾವು ದೇವರಿಗೆ ಭಯಪಡುವ. ಅಲ್ಲೆಲ್ಲೂಯ. ದೇವರಿಗೆ ಭಯಪಟ್ಟರೆ ನಮಗೆ ಏನ್ ಸಿಗ್ತದೆ ಹೇಳಿದ್ರೆ, ನಾನು ಸಂಪದ ಸಿಗ್ತದೆ, ಮತ್ತೆ ಜೀವ ಸಿಗ್ತದೆ, ಮತ್ತೆ ಏನ್ ಸಿಗ್ತದೆ, ಗೌರವ ಸಿಗ್ತದೆ. ಇವತ್ತು ಅದಕ್ಕೆ ನೀವು ಪಾತ್ರನಾಗಿ ದೇವರು ಮಾಡ್ತಾನೆ. ಹಲ್ಲೆಲೂಯ. ನೋಡಿ, ಹೊಸ ಒಡಂಬಡಿಕೆಯಲ್ಲಿ ನೀವು ಬರುವುದಾದ್ರೂ ಸಹ 2 ಕೊರಿಂಥ ಪತ್ರಿಕೆ 7ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಪೌಲನು ಸುಂದರವಾಗಿ ಅಲ್ಲಿ ಬರೆಯುತ್ತಾನೆ. 2 ಕೊರಿಂಥ ಪತ್ರಿಕೆ 7ನೇ ಅಧ್ಯಾಯ 1ನೇ ವಾಕ್ಯ. ಈ ವಾಗ್ದಾನಗಳು ನಮಗಿರುವುದರಿಂದ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರಾತ್ಮನನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ. ಹಲ್ಲೆಲೂಯ. ನಮ್ಮನ್ನು ನಾವು ಶುದ್ಧಿ ಮಾಡ್ಬೇಕಂತೆ. ನಮ್ಮ ಮನಸ್ಸನ್ನು ಶುದ್ಧಿ ಮಾಡ್ಬೇಕು, ನಮ್ಮ ಬಾಯನ್ನು ಶುದ್ಧಿ ಮಾಡ್ಬೇಕು. ದೇವರ ವಾಕ್ಯ, ನಾನು ನಿನಗೆ ಭಯವನ್ನು ಕಳಿಸ್ತೇನೆ. 34ನೇ ಗೀತದಲ್ಲಿ, ನಿಮಗೆ ಮಕ್ಕಳಿರ, ನಾನು ನಿಮಗೆ ಭಯವನ್ನು ಕಳಿಸ್ತೇನೆ. ದೀರ್ಘಾಯುಷ್ಯ ಬೇಕಾ, ಬಹು ದಿವಸ ಬದುಕಿ ಬಾಳಬೇಕಾ, ಹಾಗಾದ್ರೆ ಕೆಟ್ಟದಕ್ಕೆ ಹೋಗದಂತೆ ನಿನ್ನ ಬಾಯನ್ನು ಕಾಯಿ ಅಂತ ಬೈಬಲ್ ಇರ್ತದೆ. ಇವತ್ತು ನಾವು ಒಟ್ಟಾರೆ ಮಾತನಾಡಬಾರದು. ಹಲ್ಲೆಲೂಯ. ನಾವು ಅದಕ್ಕೆ ಲೆಕ್ಕ ಕೊಡಬೇಕಾಗ್ತದೆ ದೇವರ ಮುಂದೆ. ನಾನು ಏನು ಹೇಳ್ತೇನೆ ಅಂದ್ರೆ, ದೇವರ ಭಯ ನಮಗೆ ಬೇಕು ಇವತ್ತು. ಹಲ್ಲೆಲೂಯ. ದೇವರ ಭಯಪಟ್ಟು ಜೀವಿಸುವ ಪ್ರಿಯ. ಹಲ್ಲೆಲೂಯ. ಇದನ್ನು ಯಾರು ಬರೆದದ್ದು? ಸೊಲೊಮೋನನು ಬರೆದ ಜ್ಞಾನೋಕ್ತಿ ಆಗಿದೆ. ಇವನೇ ದೇವರ ಭಯದಿಂದ ಏನಾದ ಹೊರಗೆ ಹೋದ ವ್ಯಕ್ತಿ. ದೇವರ ಭಯ ಬಿಟ್ಟು ಅನ್ಯರನ್ನೆಲ್ಲ ಮದುವೆ ಆದರು, ಅವರ ಹೆಂಡತಿಯರೆಲ್ಲ ವಿಗ್ರಹ ಮನೆಗೆ ತಂದರು, ಪೂಜೆ ಮಾಡಲಿಕ್ಕೆ ಶುರು ಮಾಡಿದರು. ಇಂಥ ವ್ಯಕ್ತಿ ಅನುಭವಿಸಬೇಕಾದ ಎಲ್ಲ ಐಶ್ವರ್ಯವನ್ನು ಅನುಭವಿಸಿದ, ಎಲ್ಲವನ್ನು ನೋಡಿದ. ಲಾಸ್ಟಿಗೆ ಅವನು ಬರೆದದ್ದು ಏನು ಗೊತ್ತುಂಟ? ನೀವು ನೋಡಿ, ಪ್ರಸಂಗಿ ಪುಸ್ತಕಕ್ಕೆ ಹೋಗುವುದಾದ್ರೆ ಎಕ್ಲಿಷಿಯಸ್ ಚಾಪ್ಟರ್ 12 ವರ್ಸ್ 13 ವಾಕ್ಯದಲ್ಲಿ ಅವರು ಬರೆಯುವ ಕೊನೆಯ ಸ್ಟೇಟ್ಮೆಂಟ್ ಅಲ್ಲಿ ನಾವು ನೋಡ್ತೇವೆ. ಏನು ಬರ್ತಿದ್ದಾರೆ ನೋಡಿ. ಅಲ್ಲಿ ನೋಡಿ, ಬೈಬಲ್ ಹೇಳ್ತಾನೆ, ವಿಷಯವು ತೀರಿತು, ಎಲ್ಲವೂ ಕೇಳಿ ಮುಗಿಯಿತು. ಏನಂತೆ? ದೇವರಿಗೆ ಭಯಪಟ್ಟು ಆತನ ಆಜ್ಞೆಗಳನ್ನು ಕೈಗೊಳ್ಳು. ನೋಡಿ, ಮನುಷ್ಯರೆಲ್ಲರ ಕರ್ತವ್ಯ ಇದೆ ಅಂತಾಗಿ ಪ್ರಸಂಗಿ ಪುಸ್ತಕ 12:13ನೇ ವಾಕ್ಯ. ಅಲ್ಲಿ ನೋಡಿ ಹೇಳ್ತಾರೆ, ಎಲ್ಲವೂ ಕೇಳಿ ಮುಗಿಯಿತು. ಅಂದ್ರೆ ನಾನು ಏನ್ ಮಾಡ್ಬೇಕು, ಯಾರ ಹತ್ರ ಹೋಗ್ಬೇಕು, ಎಲ್ಲ ಮಾತುಗಳನ್ನೆಲ್ಲ ನಾನು ಅಬ್ಸರ್ವ್ ಮಾಡಿ ಆಯ್ತು. ಅಲ್ಲಿ ಕೊನೆಯ ಸ್ಟೇಟ್ಮೆಂಟ್ ಅವ್ರು ಹೇಳುದು ಏನಂತ ಹೇಳಿದ್ರು, ನಾವು ಯಾರಿಗೆ ಭಯಪಡ್ಬೇಕಂತೆ? ದೇವರಿಗೆ ಭಯಪಟ್ಟು ಜೀವಿಸ್ಬೇಕಂತೆ. ಅಲ್ಲಿ ಇವತ್ತು ನಾನು ಹೇಳ್ತೇನೆ, ದೇವರ ಭಯ ಜ್ಞಾನಕ್ಕೆ ಮೂಲವಾಗಿದೆ. ಹಲ್ಲೆಲೂಯ. ಪರಿಶುದ್ಧನನ್ನು ಇವತ್ತು ನಾವು ತಿಳಿದುಕೊಳ್ಳುವ. ಹಲ್ಲೆಲೂಯ. ನಮ್ಮ ಪಾಪಗಳನ್ನು ಮಾತನೇ ಪರಿಹಾರ ಮಾಡುವ. ನೋಡಿ, ಅದಕ್ಕೆ ಕೀರ್ತನೆಗಳ ಪುಸ್ತಕ 130ನೇ ಕೀರ್ತನೆ 4ನೇ ವಾಕ್ಯದಲ್ಲಿ ನೋಡ್ರಿ. 130ನೇ ಕೀರ್ತನೆ 4ನೇ ವಾಕ್ಯದಲ್ಲಿ, ನೀನು ಪಾಪವನ್ನು ಕ್ಷಮಿಸುವವನಾದ್ದರಿಂದ ಮನುಷ್ಯರ ಭಯಭಕ್ತಿಗೆ ನೀನೇ ಪಾತ್ರನೇ ಎಂಬುದಾಗಿ. ಹಾಗಾದ್ರೆ ಇವತ್ತು ನಮ್ಮ ಪಾಪದಿಂದ ನಾವು ಪರಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಪಾಪವನ್ನು ಕ್ಷಮಿಸುವ ಏಕೈಕ ದೇವರು ಯಾರಾಗಿದ್ದಾರೆ? ಯೇಸು ಸ್ವಾಮಿ ಆಗಿದ್ದಾನೆ. ಹಾಗಾದ್ರೆ ಯೇಸುವೆ ಭಯಭಕ್ತಿಗೆ ಪಾತ್ರನಾಗಿದ್ದಾನೆ.
ಇವತ್ತು ನಾನು ಹೇಳ್ತೇನೆ, ನೀವು ಎಂಥದೇ ಮಾಡಲಿ ತೊಂದರೆ ಇಲ್ಲ, ದೇವರ ಬಳಿಗೆ ಓಡಿ ಬಂದು ಅಲ್ಲೆಲ್ಲೂಯ್ಯ ದೇವರಿಗೆ ಇವತ್ತು ಕೊಡಬೇಕಾದ ಗೌರವವನ್ನು ಕೊಡುವ. ಎಲಿಯನ ಬಗ್ಗೆ ನೋಡುವುದಾದ್ರೆ, ಎಲಿಯನಿಗೆ ಕಿರೀಟಕ್ಕೆ ಹೋಗಂತ ಹೇಳುವಾಗ ಅವನು ಒಂದು ಮಾತು ದೇವರಿಗೆ ವಿರುದ್ಧವಾಗಿ ಮಾತನಾಡಲಿಲ್ಲ. ಯಾಕೆ? ದೇವರಿಗೆ ರೆಸ್ಪೆಕ್ಟ್ ಕೊಟ್ಟ, ದೇವರಿಗೆ ಗೌರವ ಕೊಟ್ಟ, ಕಿರೀಟಕ್ಕೆ ಹೋದ. ಅಲ್ಲಿ ದೇವರು ಅವನಿಗೆ ಬೇಕಾದದನ್ನು ಕೊಟ್ಟ. ನಂತರ ಚಾರಪ್ತೆ ವಿಧವೆಯ ಮನೆಗೆ ಹೋಗಂತ ಹೇಳಿದ. ಏನ್ ಮಾಡಿದವ? ಒಂದು ಏನಾದ್ರೂ ಮಾತನಾಡಿದ? ಏನು ಮಾತಾಡ? ದೇವರಿಗೆ ರೆಸ್ಪೆಕ್ಟ್ ಕೊಟ್ಟ, ಆ ಸ್ಥಳಕ್ಕೆ ಹೋದ. ಅವಳ ಹತ್ರ ಏನಿರ್ಲಿಲ್ಲ. ಅವಳಿಗೆ ಹೇಳ್ತಾರೆ, ಮೊದಲು ನನಗೆ ರೊಟ್ಟಿ ಮಾಡಿಕೊಡು ಅಂತ ಹೇಳ್ತಾ ಇದ್ದಾನೆ. ಎಂತೋ ಒಂದು ಮನುಷ್ಯ ನೋಡಿ, ಅವಳು ಸಹ ರೆಸ್ಪೆಕ್ಟ್ ಕೊಟ್ಲು ದೇವರ ಮನುಷ್ಯನಿಗೆ. ಅವಳು ಹೇಳ್ತಾರೆ, ನನಗೆ ಇವತ್ತಿಗೆ ಮಾತ್ರ ರೊಟ್ಟಿ ಇರುವುದು, ನಾಳೆ ಇಲ್ಲ, ನಾವು ಸಾಯ್ಬೇಕಂತ ಹೇಳುವಾಗ ಆ ದೇವರ ಮನುಷ್ಯನಿಗೆ ಭಯಪಟ್ಟು ಅವಳು ರೊಟ್ಟಿ ಕೊಡ್ತಾಳೆ. ಬೈಬಲ್ ಹೇಳ್ತದೆ, ಬರಗಾಲ ಮುಗಿಯುವ ತನಕ ಅವಳ ರೊಟ್ಟಿ ಖಾಲಿ ಆಗ್ಲಿಲ್ಲ, ಎಣ್ಣೆ ಖಾಲಿ ಆಗ್ಲಿಲ್ಲ ಅಂತ. ಯಾಕೆ? ದೇವರಲ್ಲಿ ರೆಸ್ಪೆಕ್ಟ್ ಕೊಟ್ಟು. ಇವತ್ತು ನೀವು ದೇವರಿಗೆ ರೆಸ್ಪೆಕ್ಟ್ ಕೊಟ್ಟಿದ್ದೀರಿ. ದೇವರಿಗೆ ಆರಾಧನೆ ಕೊಡುವುದರ ಮೂಲಕ ರೆಸ್ಪೆಕ್ಟ್ ಕೊಟ್ರಿ, ದೇವರಿಗೆ ಕಾಣಿಕೆ ಕೊಡುವುದರ ಮೂಲಕ ರೆಸ್ಪೆಕ್ಟ್ ಕೊಟ್ರಿ. ಅಲ್ಲಿ ನಿಮಗೆ ಮಳೆ ಇದ್ರು ಸಹ ನೀವು ಬಂದಿದ್ದೀರಿ, ದೇವರಿಗೆ ರೆಸ್ಪೆಕ್ಟ್ ಕೊಟ್ರಿ. ನಾನು ಹೇಳ್ತೇನೆ, ದೇವರಿಗೆ ನೀವು ಏನ್ ಮಾಡ್ತೀರಲ್ಲ ಅದು ದೇವರು ಎಂದಿಗೂ ಮರೆಯುವುದಿಲ್ಲ. ನೀವು ಮನುಷ್ಯರಿಗೆ ಮಾಡಿರಿ, ಮರೀತಾರೆ. ಆದ್ರೆ ದೇವರು ಯಾವಾಗಲೂ ಸಹ ನಂಬಿಗಸ್ತನಾದ ದೇವರಾಗ್ತಾನೆ. ಅಲ್ಲಿ ಇವತ್ತು ನಾನು ಬಲವಾಗಿ ನಂಬ್ತೇನೆ. ಇವತ್ತು ಅಲ್ಲಿ ದೇವರ ಭಯ ನಮಗೆ ಬರಲಿ ಪ್ರಿಯ. ಅಲ್ಲಿ ದೇವರ ಭಯ ಅಂತ ಹೇಳಿದ್ರೆ ದೇವರಿಗೆ ರೆಸ್ಪೆಕ್ಟ್ ಕೊಡುವುದು, ಅಲ್ಲಿ ದೇವರಿಗೆ ಗೌರವ ಕೊಡುವುದು. ಅಲ್ಲಿ ಹೇಗೆ ಮಕ್ಕಳ ತಂದೆಗೆ ಗೌರವ ಕೊಡ್ತಾರ, ಅಲ್ಲಿ ಹೇಗೆ ಹೆಂಡತಿ ಗಂಡನಿಗೆ ಗೌರವ ಕೊಡ್ತಾರ, ಹಾಗೆ ನಮ್ಮ ದೇವರಿಗೆ ಸಹ ಒಂದು ಗೌರವ ಉಂಟು. ಅಲ್ಲಿ ಉಜ್ಜಿಯನ್ನು ಎನ್ಸಿದೇನು ನಮ್ಮ ಮನೆಯಲ್ಲಿ ಇದ್ದದಲ್ಲ, ದೇವರು ನಮ್ಮ ಮನೆಯಲ್ಲಿ ಅವಶ್ಯ ಇರ್ತಲ್ಲ. ಅಲ್ಲಿ ಆದ್ರೆ ಏನ್ ಮಾಡಿದ? ಕ್ಯಾರ್ಲೆಸ್ ಅವನಿಗೆ. ಅಲ್ಲಿ ಹಾಗಾಗಿ ಅವನು ಮುಟ್ಟುವಾಗ ಅವನು ಸತ್ತು ಹೋದ, ಇಲ್ಲದ್ರೆ ಅವನು ಸಾಯ್ತಿರ್ಲಿಲ್ಲ. ಅದು ನಾನು ಹೇಳ್ತೇನೆ, ದೇವರೊಂದಿಗೆ ಒಂದು ಸಂಬಂಧ ಇಡುವ ಪ್ರಿಯರೇ. ನಮ್ಮ ಜೀವಿತದಲ್ಲಿ ಏನು ಮಾಡಿದ್ರು ಸಹ ದೇವರ ಬಳಿಗೆ ಹೋಗುವ. ಒಬ್ಬ ಪ್ರಸಿದ್ಧ ಸೇವಕರು ಹೇಳಿದ್ರೆ ಏನಂತ ಹೇಳಿದ್ರೆ, ದೇವರು ನಮಗೆ ಕರುಣೆ ತೋರಿಸಿದ್ರೆ ಇವತ್ತು ನಾವು ಯಾರು ಇವತ್ತು ಉಳಿತಿರ್ಲಿಲ್ಲ. ದೇವರ ಕರುಣೆಯಿಂದಲೇ ನಾವು ಇವತ್ತು ಉಳಿದಿದ್ದೇವೆ. ಅದಕ್ಕೆ ಪ್ರಲಾಪ ಪುಸ್ತಕದಲ್ಲಿ ನಾವು ಉಳಿದಿರುವುದು ದೇವರ ಕರುಣೆ. ಆತನ ಕೃಪೆ ದಿನ ದಿನಕ್ಕೆ ಏನಾಗ್ತದೆ? ಹೊಸದಾಗಿ ಬರ್ತದಂತ. ಇವತ್ತು ಹೊಸದನ್ನು ಕೊಟ್ಟಿದ್ದಾನೆ. ಇವತ್ತು ನಾವು ತೀರ್ಮಾನ ಮಾಡುವ ದೇವರೊಂದಿಗೆ, ದೇವರೇ ನಿನ್ನ ಭಯವನ್ನು ನನಗೆ ಕಲಿಸು, ಅಲ್ಲಿ ನಿನ್ನ ಬುದ್ಧಿಯನ್ನು ನನಗೆ ಕೊಡು, ನನಗೆ ನಿನ್ನ ಜ್ಞಾನವನ್ನು ಕೊಡು. ನಾನು ನಂಬ್ತೇನೆ ಇವತ್ತು ನೀವು ಇದ್ದ ಹಾಗೆ ಇರುವುದಿಲ್ಲ, ನಿಮ್ಮ ಪರಿಸ್ಥಿತಿ ಬದಲಾಗ್ತದೆ. ಹೌದು ಪ್ರಿಯ, ನಿಮಗೆ ಕಷ್ಟ ಉಂಟು ನಿಜ, ನಿಮಗೆ ಪ್ರಾಬ್ಲಮ್ ಉಂಟು ನಿಜ. ಆ ಪ್ರಾಬ್ಲಮ್ ಮಧ್ಯೆ ದೇವರ ಭಯವನ್ನು ನಮ್ಮಲ್ಲಿ ಅಳವಡಿಸುವ. ನಾನು ಹೇಳ್ತೇನೆ, ನೀವು ಯಾರು ಸಹ ಕೆಳಗೆ ತಲೆಗೆಳಗಾಗುವುದಿಲ್ಲ. ಅಲ್ಲಿ ದಾವೀದನ ದೇವರಲ್ಲಿ ಭಯಭಕ್ತಿ ಉಂಟ. ಯೋಗನ ಬಗ್ಗೆ ಏನ್ ಹೇಳ್ತದೆ? ಉಚ್ಚ ದೇಶದಲ್ಲಿ ಒಬ್ಬ ವ್ಯಕ್ತಿ ಇದ್ದ, ಅವನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದ. ಅಲ್ಲೆಲ್ಲೂಯ್ಯ. ಅವನ ಮಕ್ಕಳಿಗೋಸ್ಕರ ಅವನು ಏನ್ ಮಾಡ್ತಿದ್ದ? ಯಜ್ಞವನ್ನು ಕೊಡ್ತಿದ್ದ. ಒಂದು ವೇಳೆ ಅವನು ಪಾಪ ಮಾಡಿಯಾಗಿ ಎಂಬುದಾಗಿ ಅವನು ಯಜ್ಞವನ್ನು ಕೊಡ್ತಿದ್ದಂತೆ. ಅಂದ್ರೆ ಅವನು ದೇವರಲ್ಲಿ ಭಯಭಕ್ತಿ ಇಟ್ಟ. ಅವನ ಜೀವಿತದಲ್ಲಿ ಕಷ್ಟ ಬಂತು, ಆದ್ರೆ ಅವನಿಗೆ ಕಳೆದುಕೊಂಡದಕ್ಕೆ ಬದಲಾಗಿ ಎಷ್ಟು ಕೊಟ್ಟ ದೇವರು? 2 ವರ್ಷ ಕೊಟ್ಟ. ಯಾಕೆ? ದೇವರಲ್ಲಿ ಭಯಭಕ್ತಿ ಇಟ್ಟ. ದಾವೀದ ಭಯಭಕ್ತಿ ಇಟ್ಟ. ಅವನು ದೀರ್ಘಾಶ ಕೊಟ್ಟು ಘನ ಮಾನ ಮಹಿಮೆಯನ್ನು ಹೊಂದಿದ್ದಂತ ಬೈಬಲ್ ಹೇಳ್ತದೆ. ಇವತ್ತು ನಾನು ಹೇಳ್ತೇನೆ, ನೀವು ಸಹ ನಾವು ಸಹ ನನ್ನನ್ನು ಇನ್ಕ್ಲೂಡ್ ಮಾಡಿ ಹೇಳ್ತೇನೆ, ನಾವು ದೇವರಿಗೆ ಭಯಪಡುವ. ಅಲ್ಲೆಲ್ಲೂಯ್ಯ, ದೇವರಿಗೆ ಭಯಪಡುವ. ದೇವರು ಸಾಧಾರಣನಲ್ಲ, ದೇವರು ಸ್ವಗೌರವವನ್ನು ಕಾಪಾಡುವ ದೇವರಾಗಿದ್ದಾನೆ. ಅಲ್ಲಿ ಅವನವರನ್ನು ಪ್ರೀತಿಸ್ತಾನೆ ನಿಜ. ನಾವು ಅವರನ್ನು ಪ್ರೀತಿಸುವ. ಹೇಗೆ ಪ್ರೀತಿಸುವ? ಒಂದು ಗೌರವದೊಂದಿಗೆ ದೇವರನ್ನು ಪ್ರೀತಿಸುವ. ಸಾಧಾರಣ ವ್ಯಕ್ತಿ ಅಲ್ಲ ಅವನು. ಅವನು ಇಡೀ ಭೂಮಿಯನ್ನು ಉಂಟು ಮಾಡಿದವನು, ಲೋಕವನ್ನು ಉಂಟು ಮಾಡಿದವನು. ನಾವು ಮರಣ ನಂತರ ನಮಗೆ ಅನಂತ ಜೀವಿತವನ್ನು ಕೊಡುವವನು, ತಿರುಗಿ ಬರುವ ಆತನವನಾಗಿದ್ದಾನೆ. ಅವನ ಬಗ್ಗೆ ನಾವು ಆಸಕ್ತಿ ವಹಿಸುವ. ನಾನು ನಂಬ್ತೇನೆ, ನಿಮ್ಮ ಜೀವಿತದಲ್ಲಿ ಎಲ್ಲ ಕಾರ್ಯವನ್ನು ಆತ ನೂತನವಾಗಿ ಮಾಡುವವನಾಗಿದ್ದಾನೆ. ನಾವೆಲ್ಲರೂ ದೇವರ ಸಮ್ಮುಖದಲ್ಲಿ ಎದುರಿರುವ ಎಷ್ಟು ಜನ ಈ ವಾಕ್ಯಕ್ಕೋಸ್ಕರ ದೇವರಿಗೆ ಸ್ತೋತ್ರ ಹೇಳ್ತಾ ಇದ್ದೀರಿ? ಅಲ್ಲೆಲ್ಲೂಯ್ಯ. ಇವತ್ತು ನಾನು ಹೇಳ್ತೇನೆ, ಪೌಲನು ಹೇಳಿದ ಪ್ರಕಾರ ನಾವು ಮನೋಭೀತಿಯಿಂದ ನಡುಗುವವರಾಗಿ ನಮ್ಮ ರಕ್ಷಣೆಯನ್ನು ಸಾಧಿಸಬೇಕು ಎಂಬುದಾಗಿ ಇಂಗ್ಲಿಷ್ ನಲ್ಲಿ ನಾವು ನೋಡ್ತೇವೆ, ವರ್ಕ್ಔಟ್ ಅವರ್ ಸಾಲ್ವೇಷನ್ ಎಂಬುದಾಗಿ. ಹಾಗಾದ್ರೆ ಸಾಲ್ವೇಷನ್ ದೇವರು ಕೊಟ್ಟದ್ದು ನಿಜ, ದೇವರು ಶಿಲುಬೆಗೆ ಹೋದದ್ದು ನಿಜ. ಆದ್ರೆ ಅದರ ನಂತರ ನಮಗೊಂದು ಜವಾಬ್ದಾರಿ ದೇವರು ಕೊಡುತ್ತಾರೆ. ಮನೋಭೀತಿಯಿಂದ ನಡುಗುತ್ತಾ ನಿಮ್ಮ ರಕ್ಷಣೆಯನ್ನು ಸಾಧಿಸಿರಿ ಎಂಬುದಾಗಿ, ನಮ್ಮ ಶರೀರದ ಕಲ್ಮಶೆಯನ್ನು ತೆಗೆದು ಹಾಕಬೇಕು ಎಂಬುದಾಗಿ ನಾವು ನೋಡ್ತೇವೆ. ಕುರಿತ ಪತ್ರಿಕೆ 7ನೇ ಅಧ್ಯಾಯದಲ್ಲಿ ನಾವು ಕಂಡೆವು. ಇವತ್ತು ಹೊಸ ಒಡಂಬಡಿಕೆ ದೇವರ ಮಕ್ಕಳು ನಿಜ. ಅದು ನಮಗೆ ಇವತ್ತು ದೇವರಲ್ಲಿ ಒಂದು ಹೆಚ್ಚಾದ ಆಸಕ್ತಿ ಬರಲಿ ಪ್ರಿಯರೇ. 91ನೇ ಕೀರ್ತನೆ 14 ಹೇಳ್ತದೆ, ಅವನಲ್ಲಿ ಆಸಕ್ತರಾಗಿರುವುದರಿಂದ ಅವನನ್ನು ರಕ್ಷಿಸ್ತೇನೆ ಎಂಬುದಾಗಿ. ಹಾಗಾದ್ರೆ ಇವತ್ತು ನಾವು ರಕ್ಷಣೆ ಬೇಕಾ? ನಾವು ಆತನಲ್ಲಿ ಆಸಕ್ತರಾಗುವ, ಆತನಿಗೆ ಗೌರವ ಕೊಡುವ ಪ್ರಿಯರೇ. ಅಲ್ಲಿ ಆತನ ಪ್ರೀತಿಯನ್ನು ಮರೆಯಲಿಕ್ಕೆ ಸಾಧ್ಯವಿಲ್ಲ. ಆತ ನಮ್ಮ ಪ್ರಾಣವಾಗಿದ್ದಾನೆ,
ಆತ ನಮ್ಮ ಗೌರವವಾಗಿದ್ದಾನೆ, ಆತ ನಮಗೆ ಮಾನವಾಗಿದ್ದಾನೆ. ಇವತ್ತು ಅವನಿಲ್ಲದಿದ್ರೆ ನಮಗೆ ಏನು ಮಾಡ್ಲಿಕ್ಕೆ ಆಗುವುದಿಲ್ಲ. ಇವತ್ತಿನ ಕೀರ್ತನೆ 90ನೇ ಕೀರ್ತನೆಯಲ್ಲಿ ನಾವು ನೋಡುತ್ತೇವೆ ಏನಂತ ಹೇಳಿದ್ರೆ, ನಮ್ಮ ದಿನಗಳು ಕೊಂಚವೇ ಎಂಬುದಾಗಿ ನಮಗೆ ಕಲಿಸು, ಆಗ ಜ್ಞಾನದ ಹೃದಯವನ್ನು ನಾವು ಪಡೆದುಕೊಳ್ಳುತ್ತೇವೆ ಎಂಬುದಾಗಿ. ಇವತ್ತು ಪ್ರಿಯರೇ, ಬೆಳಿಗಿಂದ ಒಂದು ಸಾಯಂಕಾಲ ಇಲ್ಲದೆ ಹೋಗ್ತಾನೆ. ಅದಕ್ಕೆ ಹಿಡಿದು ಮನುಷ್ಯನು ಹುಲ್ಲಿನ ಹಾಸಿನಾಗೆ ಇರ್ತಾರೆ. ಯಾರಿಗೆ ನಾಳೆ ಸಿಕ್ಕಂತ ಗೊತ್ತಿಲ್ಲ. ಆದ್ರೆ ಇರುವ ಸಮಯದಲ್ಲಿ ನಾವು ದೇವರಿಗೆ ಭಯಭಕ್ತಿ ಜೀವಿಸುವುದಾದ್ರೆ ಅಲ್ಲಿ ನಮಗೆ ದೀರ್ಘಾಯುಷ್ಯವನ್ನು ಆತನು ಕೊಡುವವನಾಗಿದ್ದಾನೆ, ನಮಗೆ ಸಂಪತ್ತನ್ನು ಕೊಡ್ತಾರೆ, ನಮಗೆ ಗೌರವವನ್ನು ಕೊಡ್ತಾರೆ, ನಮಗೆ ಜೀವವನ್ನು ಕೊಡ್ತಾರೆ. ಇವತ್ತು ಗೊತ್ತಿಲ್ಲದೆ ಅನೇಕರು ಮಾತನಾಡ್ತಾರೆ. ಆದರೆ ಮಾತನಾಡುವಾಗ ನಾವು ಯೋಚಿಸಬೇಕು, ದೇವರಿಗೆ ನಾನು ಮೆಚ್ಚುಗೆ ಆದದನ್ನು ಮಾಡಿದೆ, ನಾನು ದೇವರು ನನ್ನ ಮಾತಲ್ಲಿ ಸಂತೋಷ ಪಡ್ತಾನ ಎಂಬುದಾಗಿ ಯೋಚಿಸಿ ಇವತ್ತು ದೇವರ ಬಳಿಗೆ ನಮ್ಮನ್ನು ತಿರುಗಿ ತರುವ, ಆತನ ಸಮೀಪಕ್ಕೆ ಬನ್ನಿರಿ, ಆಗ ಆತ ನಿಮ್ಮ ಸಮೀಪಕ್ಕೆ ಬರ್ತಾನೆ ಅಂತ ವಾಕ್ಯದ ಪ್ರಕಾರ ಹೇಳುವ, ದೇವರೇ ನಾನು ನಿನ್ನ ಬಳಿಗೆ ಬರ್ತಾ ಇದ್ದೇನೆ, ದೇವರೇ ನಾನು ಎರಡು ಮನಸ್ಸುಳ್ಳವನಾಗಿದ್ದೆ, ದೇವರೇ ನಾನು ಒಂದೇ ಮನಸ್ಸುಳ್ಳವನಾಗಿ ನಿನ್ನನ್ನು ಗೌರವಿಸ್ತೇನೆ, ನಿನ್ನನ್ನು ಮಾತನ್ನು ಮಾಡ್ತೇನೆ ಎಂಬುದಾಗಿ ಎಷ್ಟು ಜನ ಹೇಳಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು. ಹೃದಯಾಂತರದಲ್ಲಿರುವ ಯೇಸುವಿನ ನಾಮದಲ್ಲಿ ಬೇಡಿ ಬಂದೇನೆ ತಂದೆ. ಆಮೆನ್. ಹಲ್ಲೆಲೂಯಾ.
ಅತಿ ಆಶೀರ್ವಾದವನ್ನು ಪಡೆದುಕೊಳ್ಳುವ